ಮನೆ ನೋಡಿದ ತಕ್ಷಣ ಫಸ್ಟ್ ಹೇಳೋದು ದೇವಸ್ಥಾನ ಅಂತ. ಬೆಲ್ ಸೌಂಡ್ ಬೇಡ, ನ್ಯಾಚುರಲ್ ಆಗಿರ್ಲಿ ಅಂದ್ಬಿಟ್ಟು ಗಂಟೆ ಹಾಕಿದ್ದಾರೆ. ಹೌದು. ನೋಡಿ, ಕೇಳಿಸ್ತಾ ಇದೆಯಾ ಸೌಂಡು? ನಮ್ಮನೆ ಮೈನ್ ಡೋರ್ ಇದು, ಲಿವಿಂಗ್ ಹಾಲ್, ಆಮೇಲೆ ಇದು ನಮ್ಮನೆ ದೇವಸ್ಥಾನ, ಪೂಜಾ ಮಂದಿರ. ಯಾಕೆ ಅಂದರೆ ನೋಡಿ, ಇದೊಂದು ಜಾಗ ನಾವು ಈಚೆ ಬಿಟ್ಕೊಂಡೆ ಮಕ್ಕಳಿಗೆ ಆಟ ಆಡೋದಕ್ಕೆ. ಈ ಕಲರ್ ಕೂಡ ಎಲ್ಲ ಆಲ್ಮೋಸ್ಟ್ ನ್ಯಾಚುರಲ್ ಕಲರ್ಸ್, ಇದೆಲ್ಲ ಹ್ಯಾಂಡ್ ಮೇಡೆ. ದೃಷ್ಟಿ ಗಣೇಶ ಅಂತಂತ ಹೇಳಿ, ಇದು ನಾಟ್ಯ ಸರಸ್ವತಿ ಎಲ್ಲ ಇಂಚಿನ, ಇದು 8 ಅಡಿ ಇದೆ. ಮತ್ತು ಕಂಚಿನ ಐಟಮ್ ಅದ್ರಲ್ಲಿ ಮಾಡಬೇಕು ಅಡುಗೆ ಅಂತ ಹೇಳಿ. ಒಳಗಡೆ ಬಂದರೆ ತಣ್ಣಗಾಗುತ್ತೆ. ಬನ್ನಿ, ನಮ್ಮನೆ ಫಸ್ಟ್ ಫ್ಲೋರ್, ಕೆಳಗಡೆ ರೆಡ್ ಇದೆ, ಕಿಚನಲ್ಲಿ ಬಂದ್ಬಿಟ್ಟು ಗ್ರೀನ್ ಇದೆ. ನೋಡಿ, ನಮಗೆ ಫಸ್ಟ್ ಫ್ಲೋರಲ್ಲಿ ಇದೆರಡು ವಿಂಡೋ ಮಧ್ಯ ಬಂದ್ಬಿಟ್ಟು ಒಂದು ಕೃಷ್ಣ ಫೋಟೋ ಹಾಕಬೇಕು ಅಂತ ಅಂದ್ಕೊಂಡೆ. ನೋಡಿ, ಇದು ದರ್ಬಾರ್ ಕೃಷ್ಣ. ಇದು ಇಲ್ಲ, ನಾನು ಇದು ಕನ್ಸ್ಟ್ರಕ್ಟ್ ಮಾಡೋವಾಗಲೇ ನಾನು ಅಂದ್ಕೊಂಡೆ ಇಲ್ಲೊಂದು ಫೋಟೋ ಹಾಕಬೇಕು ಅಂತ. ನಮ್ಮನೆ ಫಸ್ಟ್ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮ್. 150 ವರ್ಷದ್ದು ಬಾಗಿಲಿದು. ಚೆಟ್ಟಿನಾಡಲ್ಲಿ ಒಂದು ಮನೆ ಡೆಮೋಲೇಷನ್ ಮಾಡಿದ್ರು. ತಿರುಪತಿ ದೇವರು ತಂಜಾವೂರಲ್ಲಿ ಮಾಡಿಸಿದ್ರು. ನೀವು ಏನು ನೋಡ್ತಾ ಇದ್ದೀರಾ ಇದರಲ್ಲಿ, ಇದು ಈ ಗೋಲ್ಡ್ ನೀವೇನು ನೋಡ್ತಾ ಇದ್ದೀರಾ, ಇದು ಎಂಟೈರ್ ಇದು ಬಂದ್ಬಿಟ್ಟು 24 ಕ್ಯಾರೆಟ್ ಗೋಲ್ಡ್ ಇದೆ. ಆ್ಯಕ್ಚುಲಿ ಪ್ಯೂರ್ ಗೋಲ್ಡ್. ಬಟ್ ಈ ಫೋಟೋ ಮಾಡೋದಕ್ಕೆ 5 lakhs ಆಯಿತು. ಅದು ಆತಂಗುಡಿ ಟೈಲ್ಸ್ ಅಂತ. ನೋಡಿ, ನಮ್ಮ ಮನೆಯಲ್ಲಿ ಸ್ಪೆಷಲ್ ಅಂದರೆ ನೋಡಿ, ಇದೆ ನೇಚರ್ನ ಎಂಜಾಯ್ ಮಾಡಬೇಕು ಅಂತಲೇ ನೋಡಿ ನಾವು ಈ ಥರ ಕಾನ್ಸೆಪ್ಟ್ ಮಾಡ್ಕೊಂಡಿರೋದು. ನೋಡಿ, ಮಳೆ, ಗಾಳಿ, ಬೆಳಕು ಎಲ್ಲ ನಮ್ಮ ಮನೆಯಲ್ಲೇ ಇರಬೇಕು ಅನ್ನೋ ಲೆಕ್ಕದಲ್ಲಿ ಅಂತ ಮಾಡಿದ್ದೀವಿ. ನೋಡಿ ಮಳೆಯಲ್ಲಿ. ನಮಸ್ಕಾರ, ಕನೆಕ್ಟ್ ನ್ಯೂ ಪ್ರಾಪರ್ಟಿ ಚಾನಲಿಂದ ಮಾತಾಡ್ತಾ ಇದ್ದೀನಿ. ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಬ್ಯಾಂಗ್ಳೂರಲ್ಲಿ ವೆರಿ ಸ್ಪೆಷಲ್ ಮನೆ ಹೋಮ್ ಟೂರು. ಮನೆ ಅಂದರೆ ಹೇಳೋಕ್ಕಾಗೋದಿಲ್ಲ ಯಾವ ಥರ ಅಂದರೆ, ಚೆಟ್ಟಿನಾಡು ಮಿಕ್ಸ್ ಇದೆ, ಮಂಗಳೂರು ಸ್ಟೈಲ್ ಮಿಕ್ಸ್ ಇದೆ, ತಮಿಳ್ನಾಡು ಮಿಕ್ಸ್ ಇದೆ, ಆಂಧ್ರ ಪ್ರದೇಶ ಮಿಕ್ಸ್ ಇದೆ, ಎಲ್ಲ ಸೇರಿ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಯಾವ ಥರ ಇದೆ ಅಂದರೆ ಅದು ನೀವು ನೋಡಿದ್ರೇ ಗೊತ್ತಾಗುತ್ತೆ. ಈ ಮನೆ ಓನರ್ನ ಮಾತಾಡಿಸ್ತಾ ಇದ್ದೀನಿ ನಿಮಗೆ. ಅವರು ಯಾವ ಥರ ಕಟ್ಟಿದ್ದಾರೆ, ಅವ್ರದ್ದು ಪ್ಲ್ಯಾನ್ ಏನಿದೆ, ವಿಷನ್ ಏನಿದೆ, ಅವರೆಲ್ಲ ಹೆಂಗೆ ಕಟ್ಟಿದ್ದಾರೆ ಏನು, ಅದೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಮನೆ ಓನರ್ನ ಮಾತಾಡಿಸ್ತಾ ಇದ್ದೀನಿ, ಬನ್ನಿ. ಸರ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ಶ್ರೀಧರ್ ರಾಜು. ಓಕೆ ಸರ್, ಈ ಮನೆ ನೋಡ್ತಾ ಇದ್ರೆ ಒಂಥರ ಫೀಲ್ ಇದೆ. ಯಾವ ಥರ ಒಳಗಡೆ ಬಂದರೆ ತಣ್ಣಗಾಗುತ್ತೆ. ಹೌದ್ರಾ? ಸೊ ಹೇಳಿ ಸರ್, ನಿಮ್ಮ ಕಾನ್ಸೆಪ್ಟ್ ಯಾವ ಥರ ಇತ್ತು ಈ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ? ಈ ಮನೆ ಇರೋದೆಲ್ಲಿ? ಸೊ ಏನು ಮೈಂಡಲ್ಲಿತ್ತು ಈ ಥರ ಮನೆ ನೀವು ಕಟ್ಟಬೇಕು ಅಂದರೆ? ಸೊ ನಮಗೆ 1 by 1 ಎಕ್ಸ್ಪ್ಲೇನ್ ಮಾಡಿ. ಅದಕ್ಕೆ ಸ್ವಲ್ಪ ಇಂಟ್ರೊಡಕ್ಷನ್ ಮಾಡಿ, ಯಾವ ಥರ ಮಾಡ್ತಾ ಇದ್ದಾರೆ, ಈ ಮನೆ ಪ್ಲ್ಯಾನ್ ಆಗಿದೆ ಅಂತ. ಇದು ಆ್ಯಕ್ಚುಲಿ ನಾವು ಒಂದು ಟ್ರೆಡಿಷ್ನಲ್ ಹೌಸ್ ಆ ಥರ ಮಾಡಬೇಕು ಅಂತಂತ ಒಂದು ಪ್ಲ್ಯಾನ್ ಇದ್ದಿತ್ತು ನಮ್ಮದು. ಸೊ ಹಾಗಾಗಿ ನಾನು ಏನು ಮಾಡಿದೆ, ಫಸ್ಟು ಎಲ್ಲ ಕಡೆ ವಿಸಿಟ್ ಮಾಡಿದೆ. ಓಕೆ. ಸೊ ಹಾಗಾಗಿ ಒಂದೊಂದು ಜಾಗ ನೋಡಿಕೊಂಡು, ಓಕೆ, ಒಂದೊಂದು ಜಾಗದಿಂದ ಒಂದೊಂದು ಐಡಿಯಾನ ಪಿಕಪ್ ಮಾಡಿಕೊಂಡು ಓಕೆ ಬಂದು ಎಲ್ಲ ಪುಟ್ ಟುಗೆದರ್ ಒಂದು ಕಡೆ ಹಾಕಿ ಇದನ್ನು ಮಾಡಬೇಕು ಅಂತ. ಓಕೆ, ಈಗ ನಮಗೆ 1 by 1 ಎಕ್ಸ್ಪ್ಲೇನ್ ಮಾಡಿ. ಮೈನ್ ಡೋರಿಂದ, ನಿಮ್ಮ ಬೆಡ್ರೂಮಿಂದ, ಕಿಚನಿಂದ ಏನೇನು ಯಾವ ಥರ ಮಾಡಿದ್ದೀರಾ, ಎಲ್ಲಿಂದ ಐಟಮ್ ತಂದಿದ್ದೀರಾ, ಅದೆಲ್ಲ ನಮಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಶೋರ್ ಸರ್. ಈಗ ಮೈನ್ ಡೋರ್ ಹತ್ರ ನಿದ್ದೀವಿ. ಇದು ಯಾವ ಥರ ಸ್ಟೈಲು ಸರ್? ಯಾವ ಥರ ಕಾನ್ಸೆಪ್ಟ್ ಇದೆ ಮೈನ್ ಡೋರ್ ನಿಮ್ಮದು? ಇದು ಬಂದ್ಬಿಟ್ಟು 150 ವರ್ಷದ್ದು ಬಾಗಿಲಿದು. ಓಕೆ. ಇದು ಚೆಟ್ಟಿನಾಡಲ್ಲಿ ಒಂದು ಮನೆ ಡೆಮೋಲೇಷನ್ ಮಾಡಿದ್ರು. ಮಾಡಿದವಾಗ ನನಗೆ ಈ ಡಿಸೈನ್ಸ್ ಎಲ್ಲ ಇಷ್ಟ ಆಗಿ, ಓಕೆ, ನಾನು ಸರಿ ಓಕೆ ಇದನ್ನು ಪರ್ಚೇಸ್ ಮಾಡಿದೆ. ಹಾಂ. ಇದು ಹಾಗಾಗಿ ತೊಗೊಂಬಂದು, ಇದು ಆ್ಯಕ್ಚುಲಿ ಮೇನ್ ಡೋರ್ಗೆ ಅಂತಲೇ ನಾವು ಮಾಡಿದ್ದು, ತೊಗೊಂಬಂದು ಇದು ಇಡೋಣ ಅಂತ. ಓಕೆ. ಆಮೇಲೆ ನೋಡಿದವ್ರು ಹೇಳಿದರು, ಇಷ್ಟು ಅಂದರೆ ಒಂದು ಮನೆಗೆ ಇಷ್ಟು ಆಯುಷು ಅಂತ ಇರುತ್ತೆ, ಅದು ಮುಗಿದ ಮೇಲೆ ತಿರ್ಗಿ ಆ ಬಾಗಿಲು ಇಡಬಾರ್ದು ಅಂತ. ಓಕೆ. ಸೊ ಹಂಗಾಗಿ ಮರನ ಇದನ್ನು ಹಾಳು ಮಾಡೋದು ಬೇಡ ಅಂತ ಇದನ್ನು ನಾವು ಮುಂದೆ ತೊಗೊಂಬಂದು ಇಟ್ವಿ. ಆ್ಯಕ್ಚುಲಿ ಇದು ಬಂದು ಹೊರಗಡೆ ಇಟ್ಟಿದ್ದೀವಿ, ಮೇನ್ ಡೋರ್ ಒಳಗಡೆ ಇದೆ. ಓಕೆ. ಆಮೇಲೆ ಸ್ವಲ್ಪ ಡಿಸೈನ್ ಎಲ್ಲ ಇದೆ, ಆಮೇಲೆ ಗಂಟೆ ಹಾಕಿದ್ದಾರೆ. ಏನು ಕಾನ್ಸೆಪ್ಟ್? ಇದು ಎಲೆಕ್ಟ್ರಾನಿಕ್ ಬೆಲ್ ಇಲ್ಲ. ಓಕೆ. ಇದು ಸೊ ನ್ಯಾಚುರಲ್ ಆಗಿ ಇರಲಿ ಅಂತ. ಎಸ್ ಅದಕ್ಕೋಸ್ಕರ ಅಂತ ನೋಡಿ. ಸೊ ಗಂಟೆ ಬೆಲ್ ಸೌಂಡ್ ಬೇಡ, ನ್ಯಾಚುರಲ್ ಆಗಿರಲಿ ಅಂದ್ಬಿಟ್ಟು ಗಂಟೆ ಹಾಕಿದ್ದಾರೆ. ಹೌದು. ನೋಡಿ, ಕೇಳಿಸ್ತಾ ಇದೆಯಾ ಸೌಂಡು? ಒಳಗಡೆ ತೋರಿಸ್ತೀನಿ. ಈಗ ಮೈನ್ ಡೋರಿಂದ ಬಂದಿದ್ದೀವಿ. ಇದೇನು ಸರ್ ನಾವಿಲ್ಲಿ ನಿಂತಿರೋದಿಲ್ಲ? ಇದು ಸಿಟ್ ಔಟ್. ಓಕೆ. ಇದು ಹೊರಗಡೆಯಿಂದ ಬಂದರೆ ಎಲ್ಲರೂ ಮನೆ ಒಳಗಡೆ ಎಲ್ಲೋ ಮಾಡೋದಕ್ಕೆ ಆಗೋದಿಲ್ಲ ಇನ್ ದ ಸೆನ್ಸ್, ಮನೆಯಲ್ಲಿ ಅದು ಇದು ಇನ್ನೊಂದು ಸಾಮಾನು ಹಾಗೆ ಇರುತ್ತೆ. ಕೆಲವರು ಬಂದು ಆ್ಯಂಟಿಕ್ ಐಟಮ್ಮು
ಓಕೆ, ಟಚ್ ಮಾಡೋದು ಒಂದು ಏನೋ ಒಂದು ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಂದವ್ರು ಯಾರೇ ಬಂದ್ರೂ ಹಳೆ ಕಾಲದ ಕಾನ್ಸೆಪ್ಟೇ ಆ ಥರ. ಯಾರೇ ಬಂದ್ರೂ ಫಸ್ಟು ಅವ್ರಿಗೊಂದು ಸಿಟ್ಔಟ್ ಅಂತ ಇರುತ್ತೆ. ಆ ಸಿಟ್ಔಟಲ್ಲಿ ಅವ್ರು ಫಸ್ಟ್ ಕೂತ್ಕೊತಾರೆ. ಓಕೆ, ಅದಾದಮೇಲೆ ಅವ್ರಿಗೆ ಯಾರು ಬೇಕು ಅಂತಂತ ಹೇಳೋರನ್ನ ಹಾಗೆ ಒಳಗಡೆ ಕರ್ಕೊಂಡ್ಬರ್ತಾರೆ. ಸೊ ಆ ಒಂದು ಐಡಿಯಾ. ಒಂದು ದೊಡ್ಡದಾಗಿ ಇದು ಸರಸ್ವತಿ, ಇದು ನಾಟ್ಯ ಸರಸ್ವತಿ. ಎಲ್ಲಿಂದ ತಗೊಂಬಂದ್ರಿ, ಏನ್ ಕಾಸ್ಟ್ ಆಯ್ತು, ಏನ್ ಐಡಿಯಾ ಇದೆ ನಿಮ್ಗೆ ಇಲ್ಲಿ ಇಡೋದಕ್ಕೆ? ಇದು ನಾಟ್ಯ ಸರಸ್ವತಿ ಅಂತ ಒಂದು 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 ಫೋಟೋ ನೋಡಿ ನಾನು ಸೇಲಮ್ಮಲ್ಲಿ ಒಬ್ಬರು ಇದ್ದಾರೆ. ಓಕೆ, ಅವ್ರು ಬಂದ್ಬಿಟ್ಟು 200 ವರ್ಷದಿಂದ ತೇರು ಮಾಡೋರು. ಅವರು ಅವ್ರ ಹತ್ರ ಇದು ಕೊಟ್ಟು ಇದು ಮಾಡಿಸಿದ್ದು. ಇದು ಮಕ್ಕಳಿಗೆ ನೆಕ್ಸ್ಟ್ ಮ್ಯೂಸಿಕ್ಕು, ಡ್ಯಾನ್ಸು ಅಂಥದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಒಂದು ಸ್ವಲ್ಪ ಆ ಬ್ಯಾಕ್ಗ್ರೌಂಡಿಂದ ಬಂದಿರೋರ್ಗೋಸ್ಕರ ಸೊ ಇದೊಂದು ಇರಲಿ ಅಂತ ಹೇಳ್ಬಿಟ್ಟು ಹೈಟ್ ಇದೆ, ಅಗಲ ಎಷ್ಟಿದೆ? ಇದು 5 ಅಡಿ ಇದೆ. 5 ಅಡಿ ಇದೆ, 3 ಅಡಿ ಅಗಲ ಇದೆ. ಯಾವ ಮರ ಸರ್ ಇದು ಮಾಡಿಸಿರೋದು? ಇದು ವಾಗೈ ಮರ ಅಂತಂತ ಹೇಳ್ತಾರೆ ಅಲ್ಲಿ ತಮಿಳ್ನಾಡಲ್ಲಿ. ಆ ಮರದಲ್ಲಿ ಇದು ಮಾಡಿರೋದು. ಸೊ ಆಮೇಲೆ ವರಂಡ ಆಯ್ತು, ಎಂಚೆಲ್ಲ ಇದು ಮಾಡಿದ್ರ, ಇದೆಲ್ಲ ಏನು ಸಣ್ಣ? ಇದೆಲ್ಲ ಸೇಮ್ ಅದೇನೆ, ಅಲ್ಲಿಂದನೇ. ಇದೆಲ್ಲ ಚೆಟ್ಟಿನಾಡ್ ಸ್ಟೈಲ್, ಇದೆಲ್ಲ ಚೆಟ್ಟಿನಾಡ್ ಸ್ಟೈಲ್ ಎಲ್ಲ. ಸೊ ಹಾಗಾಗಿ ಅವ್ರ ಹತ್ರ ಮಾಡಿಸಿದ್ದು. ಒಂದು ಸ್ವಲ್ಪ ಪ್ಲೇನ್ ಆಗಿದೆ, ಒಂಥರ ಟೆಂಪಲ್ ಲುಕ್ ಕಾಣಿಸ್ಬೇಕು ಅಂತ. ಸೊ ಹೀಗೆಲ್ಲ ಮಾಡಿಸಿ ಆ ಪೇಂಟ್ ಕೂಡ ನೋಡಿ ಅದೆಲ್ಲ ಅವರೇ ಮಾಡಿರೋದು. ಅಂದರೆ ಒಂಥರ ಟೆಂಪಲ್ ಥರ ನೋಡಿರ್ತಾರೆ, ಟೆಂಪಲ್ ಬಾಕ್ಲು ಥರ ಕಾಣ್ತಾ ಇದೆ. ಹಾಗೆ ಆ ಪೇಂಟಿಂಗ್ ಕೂಡ ಒಂಥರ ಆಂಟಿಕ್ ಪೇಂಟ್ ಥರ ಬರುತ್ತಿದ್ದು. ಆಮೇಲೆ ಈಗ ಸರಸ್ವತಿ ಮಾಡಿದಿರಾ, ನಿಮ್ ಮಕ್ಳಿದಾರೆ, ಇಬ್ರು ಇದಾರೆ ಅನ್ಸುತ್ತೆ. ಅವರೆಲ್ಲ ಬಂದಿಲ್ಲಿ ಪ್ರೇಯರ್ ಮಾಡೋದು ಅದೆಲ್ಲ ಸ್ವಲ್ಪ ಏನಂತಾರೆ, ದೇವ್ರ ಬಗ್ಗೆ ಎಲ್ಲ ಸ್ವಲ್ಪ ಕಾಲೇಜಿ ಅಂದ್ರೆ ಮನೇಲಿ ಯಾವ ತರ ಅಂದ್ರೆ, ಈಗ ಈ ತರ ಇಷ್ಟೆಲ್ಲ ನೋಡಿದ್ಮೇಲೆ ಅವ್ರಿಗೆ ನ್ಯಾಚುರಲ್ ಆಗಿ ಅವ್ರು ಬಂದ್ಬಿಡುತ್ತೆ, ನಮ್ಮ ಮನೆ ದೇವ್ರ ಇದೆ ಅದಕ್ಕೆ ಒಂದು ಮರ್ಯಾದೆ ಕೊಡ್ಬೇಕು, ಪ್ರಿಫರೆನ್ಸ್ ಆತರ ಎಲ್ಲ ಮೈಂಡ್ ಪೀಸ್ ಆಫ್ ಮೈಂಡ್ ಅವ್ರು ಚೇಂಜ್ ಮಾಡ್ಕೊಂತಾರೆ. ಪ್ರಿಫರೆನ್ಸ್ ಫಸ್ಟ್ ದೇವರು, ಸಂಸ್ಕಾರ ಅದು ಇಂಪಾರ್ಟೆಂಟ್. ಅದಾದ್ಮೇಲೆ ಮಿಕ್ಕಿದ ಮಾಡ್ರನ್ ಎಲ್ಲ ಇದ್ದೇ ಇದೆ. ಫಸ್ಟ್ ನಾವು ಟ್ರೆಡಿಷನಲ್ ಆಗಿ ನಾವು ಏನು ಬಂದಿದ್ಯೋ ಅದನ್ನ ಫಾಲೋ ಅಪ್ ಮಾಡಬೇಕು, ಆ ಕಾನ್ಸೆಪ್ಟ್. ಸೊ ಇದೊಂದಾಯ್ತು, ಈ ಕಡೆ ಒಂದು ಅರೌಂಡ್ ಆಯ್ತು, ಇಲ್ಲಿ ಕೃಷ್ಣ ಇದೆ, ಆಮೇಲೆ ಎಲ್ಲ ವಿಂಡೋ ಮಾಡಿದ್ದಾರೆ, ಆಮೇಲೆ ತಿರ್ಗಾ ಮಧ್ಯದಲ್ಲಿ ಬಾಕ್ಲಾಗಿದೆ. ಸೊ ಆಮೇಲೆ ಇನ್ನೊಂದ್ಸರಿ ಈ ಕಡೆ ಇನ್ನೊಂದು ರಂಡ ಮಾಡಿದ್ದಾರೆ, ಇಲ್ಲೇ ನಿಮ್ ಕಾನ್ಸೆಪ್ಟ್ ಹಾಗೆ ಅದೇನಿಲ್ಲ. ಇವಾಗ ಇಲ್ಲಿಂದ ಬರ್ತಾರ, ಬಂದಿದ ತಕ್ಷಣ ಇಲ್ಲಿ ಕೂತ್ಕೊಂತಾರೆ. ಓಕೆ, ಸೊ ಇಲ್ಲಿ ಕೂತ್ಕೊಂಡು ಏನು ಮಾತಾಡೋದು, ವಾಟ್ ಎವರ್ ಇಟ್ ಇಸ್. ಓಕೆ, ಅಲ್ಲೊಂದು ವರಂಡ ಆಯ್ತು, ಇಲ್ಲೊಂದು ವರಂಡದಲ್ಲಿ ಇಲ್ಲೆಲ್ಲ ಸೋಫಾ ಎಲ್ಲ ಹಾಕಿದ್ದೀರಾ. ಸ್ವಲ್ಪ ಏನು ಐಡಿಯಾ ನಿಮ್ಗೆ, ಕಾನ್ಸೆಪ್ಟ್ ಯಾವ ಥರ ಇದೆ? ಏನೂ ಇಲ್ಲ, ಅದು ಬಂದ್ಬಿಟ್ಟು ಅಗ್ನಿ ಮೂಲೆ ಬರುತ್ತೆ. ಓಕೆ, ಸೊ ಅದನ್ನ ಅಲ್ಲೇ ಕಟ್ ಮಾಡಿದ್ದೀವಿ ನಾವು. ಆ ಡೋರಿಂದ ಆ ಕಡೆ ಬಂದ್ಬಿಟ್ಟು ಅಲ್ಲಿ ಕೂತ್ಕೊಂಡು ಏನಾದರೂ ಮ್ಯೂಸಿಕ್ಕು ಏನಂತ ಹೇಳಿದ್ರೆ ಓದೋದಕ್ಕೆ ಏನೋ ಅನ್ಸುತ್ತೆ ಆ ಕಡೆ ಸೈಡು ಮಾಡಿದ್ದೀವಿ. ಅದು ಬಿಟ್ಟು ಇವಾಗ ರೈಟ್ ಸೈಡ್ ಬಂದಿದ ತಕ್ಷಣ ಇದು ಸಿಟ್ ಔಟ್ ಥರ ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ. ಯಾರನ್ನ ಬಂದರೆ ಇಲ್ಲೇ ಕೂತ್ಕೊಳತ್ತಾರ. ಸೊ ಯಾರ ಗೆಸ್ಟ್ ಬಂದ್ರೆ ಫಸ್ಟ್ ಇದು ಮಾತಾಡಿಸ್ತೀರಾ? ಸೊ ಅದಾದ್ಮೇಲೆ ಒಳಗಡೆ ಕರ್ಕೊಂಡು ಹೋಗ್ತೀರಾ. ಸೊ ಸಪೋಸ್ ಯಾರಾದ್ರೂ ವಿಸಿಟರ್ ಬಂದ್ರು ಇಲ್ಲೇ ಮೇನ್ ಗೆಸ್ಟ್ ಯಾರು ಇರ್ತಾರೆ ಅವ್ರು ಮಾತ್ರ ಒಳಗಡೆ ಮಾಡ್ತಾರೆ. ಕರೆಕ್ಟ್. ಆಮೇಲೆ ತಿರ್ಗಾ ಇಲ್ಲಿ ಸಂಪಾಕ್ಸಿದ್ದೀರಾ, ಏನ್ ಸರ್ ಇದು? ಆಕ್ಚುಲಿ ಇದು ಕಾಂಪೌಂಡ್. ಓಕೆ, ಈ ಕಾಂಪೌಂಡ್ ಯಾಕೆ ಮಾಡಿದ್ದೀವಿ ನಾವು ಇದನ್ನ ಅಂತ ನಾನು ನಿಮ್ಗೆ ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಸಂಪ್ ಇಟ್ಟಿದ್ದೇವೆ, ಇದು ನಾರ್ತ್ ಈಸ್ಟ್ ಅಲ್ಲಿ. ಓಕೆ, ಸೊ ಇದು ಏನಕ್ಕೆ ಮನೆ ಒಳಗಡೆ ಬಂತು ಅಂತ ನಾನು ನಿಮ್ಗೆ ಹೇಳ್ತೀನಿ ಅದು ಏನಂತ. ಆಮೇಲೆ ಎಲ್ಲ ಫೋನ್ ಎಲ್ಲ ಇಟ್ಟಿದ್ದಾರೆ, ರನ್ ಆಗುತ್ತೆ ಜಸ್ಟ್? ಎಲ್ಲ ರನ್ ಆಗುತ್ತೆ, ಕನೆಕ್ಷನ್ ಕೊಡ್ಬೇಕು ಅಷ್ಟೇ, ಎಲ್ಲ ವರ್ಕ್ ಆಗುತ್ತೆ ಅದು. ಆಮೇಲೆ ಗಣೇಶನ್ ಫೋಟೋ ನಾರ್ತ್ ಈಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಇದೆಲ್ಲ ಎಲ್ಲಿ ತಗೊಂಡ್ಬಂದ್ರಿ, ಏನು ಸರ್ ಇದು, ಯಾವ ತರ ಬಂತು ನಿಮ್ಮ ಮನೆಗಿದೆ? ಇದು ಆಕ್ಚುಲಿ ಪಂಚಮುಖಿ ದೃಷ್ಟಿ ಗಣೇಶ ಅಂತಂತ ಹೇಳ್ತಾರೆ. ಸರ್ ಯಾರೇ ಬಂದು ಕುತ್ಕೊಂಡ್ರು ದೃಷ್ಟಿ ತಾಕಬಾರ್ದು ಮನೆಗೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇದು. ಬಟ್ ಡಿಸೈನ್ ಅಲ್ಲಿ ನಿಮ್ಗೆ ಇಲ್ಲೆಲ್ಲ ಗೋಲ್ಡ್ ಇದೆ, ಪೇಂಟಿಂಗ್ ಇದೆ, ಆಮೇಲೆ ಒಂಥರ ಫೋಟೋ ನೋಡಿದ್ರೇನೆ ಒಂಥರ ಫೀಲ್ ಆಗುತ್ತೆ ನಮಗೆ, ಕೈ ಮುಗಿಬೇಕು ಅನ್ಸುತ್ತೆ. ಎಲ್ಲಿ ತಗೊಂಬಂದ್ರಿ ಫೋಟೋನ, ಎಷ್ಟಾಗಿದೆ ಇದು ಕಾಸ್ಟ್? ಸರ್ ಇದು ಇದರಲ್ಲಿ ಚಿತ್ರಕಲಾ ಪರೀಕ್ಷೆದಲ್ಲಿ ತಗೊಂಡಿದ್ದೀವಿ. ಇದು ಯಾವಾಗ ತಗೊಂಬಂದ್ರಿ? ಇದು ತಗೊಂಡು ಒಂದು 20 ವರ್ಷ ಆಗಿದೆ. 20 ಇಯರ್ಸ್ ಇಂದ ಹೊಸ ಫೋಟೋ ಮಾಡಿದಾಗ ಹೌದು ಮೇಂಟೈನ್ ಮಾಡಬೇಕು, ಅದೇ ಇಂಪಾರ್ಟೆಂಟ್. ತಂದು ಇಟ್ಕೊಳೋದು ಮುಖ್ಯ ಅಲ್ಲ, ಮೇಂಟೈನ್ ಮಾಡಬೇಕು. ಆಮೇಲೆ ತಿರ್ಗಾ ವರಾಂಡದಲ್ಲಿ ಹೆಂಚನ್ನು ಹಾಕ್ಸಿದ್ದೀರಾ. ಸೊ ಅದೇನ್ ನಿಮ್ಗೆ ಐಡಿಯಾ ಬಂತು? ನಾರ್ಮಲ್ ಎಲ್ಲ ಏನ್ ಮಾಡ್ತಾರೆ, ಮೋಲ್ಡ್ ಹಾಕ್ಸ್ತಾರೆ, ಇಲ್ಲ ಆತರ ಮಾಡ್ತಾರೆ, ನೀವು ಹೆಂಚೆಲ್ಲ ಹಾಕ್ಸಿದ್ದೀರಾ? ಏನು ನಾವು ಆಕ್ಚುಲಿ ಪೂರಾ ಹೆಂಚೆ ಹಾಕ್ಬೇಕು ಅಂತಾನೆ ಐಡಿಯಾ ಇದ್ದಿದ್ದು. ಆಮೇಲೆ ಫ್ರೆಂಡ್ಸ್ ಸ್ವಲ್ಪ ಬೇಡ, ಎಲ್ಲ ಹೆಂಚು ಹಾಕೋದು ಬೇಡ, ಸ್ವಲ್ಪ ಮೋಲ್ಡ್ ಮಾಡಿ ಅಂತಂತ ಹೇಳ್ತಾರೆ. ಹಿಂದೆಗಡೆ ಮಾಡಿದ್ದೀವಿ ಅಷ್ಟೇ. ಓಕೆ, ಬಟ್ ಮುಕ್ಕಾಲ್ ಭಾಗ ಇದು ಹೆಂಚು ಮನೆನೇ ಇತ್ತು. ಸೊ ಹಾಗೆ ಅಂತ
ನಮ್ಮ ಮನೆ ಮೈನ್ ಡೋರ್ ಸರ್ ನೋಡಿ. ಇದು ನಮ್ಮ ಮನೆಯದು ಮೈನ್ ಡೋರ್. ಇದು ಓಕೆ, ಮೈನ್ ಡೋರು. ಇದು ಆ್ಯಕ್ಚುಲಿ ಚೆಟ್ಟಿನಾಡಲ್ಲಿ ನೋಡಿದ್ದು. ಚೆಟ್ಟಿನಾಡಲ್ಲಿ ನೋಡಿ ಈ ಬಾಗಿಲು ಮಾಡಿಸ್ಬೇಕು ಅಂತ ಹೇಳ್ಬಿಟ್ರು. ಆ್ಯಕ್ಚುಲಿ ನಾವು ಬೇರೆ ಈ ಫ್ರಂಟ್ ಇಟ್ಟಿದ್ದೀವಲ್ವಾ, ಆ ಬಾಗಿಲು ಇಡಬೇಕು ಅಂತ ನೋಡಿದ್ವಿ ಇದನ್ನು. ಓಕೆ, ಸೊ ಅದು ಇಡಬಾರ್ದು ಅಂತ ಹೇಳಿದ್ಕೋಸ್ಕರ ಸರಿ ಹೊಸದು ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಇದನ್ನು ಮಾಡಿದ್ವಿ. ಓಕೆ, ಈ ಬಾಗಿಲು ಮಾಡಿದ ಮೇಲೆ ಏನಾಯಿತು ಅಂದರೆ ಇದು ಹೊರಗಡೆಗೆ ಬಂದ್ಬಿಡುತ್ತೆ ಅಂತ ಹೇಳಿ ಆಮೇಲೆ ನಾವು ಇದನ್ನು ಎಂಚ್ ಕವರ್ ಮಾಡಿಬಿಟ್ಟು ಇದನ್ನು ಒಂದು ವರಾಂಡ ಥರ ಅಂತ ಹಂಗೆ ಮಾಡ್ಕೊಂಡಿದ್ದು. ಕವರ್ ಮಾಡಿದ್ರಿ ಇದನ್ನ ನೀವು ಇದು ಮಾಡಬಾರ್ದು ಅಂತ ಏನು ಉದ್ದೇಶ ನಿಮಗೆ? ಇನ್ನು ಇದು ಹೊರಗಡೆ ಇತ್ತು ಅಂದರೆ ಇನ್ನೆಲ್ಲ ಡಸ್ಟ್ ಎಲ್ಲ ಆಗುತ್ತೆ, ಮತ್ತೆ ಇದು ಪಾಲಿಶ್ ಎಲ್ಲ ಹೋಗ್ಬಿಡುತ್ತೆ, ಮತ್ತೆ ಇದ್ರದ್ದು ಲುಕ್ ಹೋಗ್ಬಿಡುತ್ತೆ. ಸೊ ಹಂಗೆ ಇದನ್ನು ಉಳಿಸ್ಕೊಳೋದಕ್ಕೋಸ್ಕರ ಈ ನಮ್ದು ಏನಿದೆ ಮುಂದೆಗಡೆ ಇದು ನಾವು ಪಾರ್ಕಿಂಗ್ ಅಂತ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನ ನಾವು ಈ ಮೇಲ್ಗಡೆಯಿಂದ ಎಂಚ್ ಹಾಕ್ಬಿಟ್ಟು ಅದನ್ನ ಕವರ್ ಮಾಡಿಬಿಟ್ವಿ. ಇದು ಎಷ್ಟು ಹೈಟ್ ಇದೆ ಸರ್? ಅಗಲ ಎಷ್ಟಿದೆ ಈ ಬಾಗ್ಲದು? ಸರ್ ಇದು ಬಂದ್ಬಿಟ್ಟು 8 ಅಡಿ ಇದೆ. 8 ಅಡಿ ಬಾಗ್ಲು. ಇದು ಅಗಲ ಬಂದ್ಬಿಟ್ಟು 5 ಅಡಿ ಇದೆ. ಓಕೆ. ಆಮೇಲೆ ನೀವು ಡಿಸೈನ್ ಎಲ್ಲ ನೋಡಿದ್ರೆ ನಾನು ಅನ್ಕೊಂಡಂಗೆ ಇದಾಗುತ್ತೆ ಒಂದು ವರ್ಷ 2 ವರ್ಷ ಬೇಕು ಅನ್ಸುತ್ತೆ ಡಿಸೈನ್ ಮಾಡೋದಕ್ಕೆ. ಸೊ ಎಷ್ಟು ವರ್ಷ ಆಗಿರ್ಬೋದು ಸರ್ ಡಿಸೈನ್? ಇದು ಆ್ಯಕ್ಚುಲಿ ಒಂದು 8-9 ಮಂತ್ಸ್ ಏನೋ ತೊಗೊಂಡಿದ್ರು ಅವರು. ಯಾಕಂದರೆ ನಾವಿಲ್ಲಿ ನಾನು ಗೃಹ ಪ್ರವೇಶ ಮಾಡೋದಕ್ಕೆ ಟೈಮ್ ಇತ್ತು. ಆವಾಗ ನಾನು ಅವ್ರ ಹತ್ರ ಹೇಳಿದ್ದೆ. ಓಕೆ, 8-9 ಮಂತ್ಸ್ ಆಗಿದೆ ಇದು ಮಾಡೋ ಅಷ್ಟೊತ್ತಿಗೆ. ಇದೆಲ್ಲ ಬಂದು ಅದೇ ಅವರೇ ತೇರು ಮಾಡೋರು, ಸೇಲಮ್ಮಿಂದ. ಎಷ್ಟು ಜನ ಇದ್ರೆ ಇದು ಮಾಡೋದಕ್ಕೆ? ಡೋರು ಒಬ್ರು ಮಾಡಿದ್ರೆ ಒಬ್ಬರು ಮಾಡೋದಕ್ಕಂತೂ ಆಗಲ್ಲ, ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಕೆಲಸ. ಇದರಲ್ಲಿ ಅದ್ರಲ್ಲಿ ಒಂದು 8-10 ಜನ ಇರ್ತಾರೆ. ಓಕೆ, 8 ಜನ ಬೇಕು. ಹೌದು, ಯಾಕಂದ್ರೆ ಇದು ಈ ಕಾರ್ವಿಂಗ್ ಕೆಲಸ ಬಂದ್ಬಿಟ್ಟು ಇದೆಲ್ಲ ಕೈ ಕೆಲಸನೇ ಅಲ್ವಾ. ಸೊ ಹಾಗಾಗಿ ಒಬ್ಬೊಬ್ರು ರಫ್ ಫಿನಿಶಿಂಗ್ ಮಾಡಿರ್ತಾರೆ, ಅದಾದ್ಮೇಲೆ ತಿರ್ಗ ನೈಸ್ ಫಿನಿಶಿಂಗ್ ಮಾಡ್ತಾರೆ, ಮತ್ತೆ ಆ ಗ್ರೇ ಅದ್ರ ಮೇಲೆ ಲೈನ್ಸ್, ಆ ಕಾರ್ವಿಂಗ್ಸ್ ಅದೆಲ್ಲ ಡೀಟೇಲ್ ಆಗಿ ಬರಬೇಕು, ಅದು ಇನ್ನೊಬ್ರು ಮಾಡ್ತಾರೆ. ಈಗ 8 ಜನ ಅಂತ ಹೇಳಿದ್ರಲ್ಲ, ಎಷ್ಟು ತಿಂಗಳು ಕೆಲಸ ಮಾಡಿದ್ರು? ಕಂಟಿನ್ಯೂಸ್ ಆಗಿಲ್ಲ, ಬಿಟ್ಟು ಮಾಡಿದ್ರೆ ಎಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ? 8 ಜನ ಅಂತ ಹೇಳಿದಿರ, ಒಂದು 2 months ಅಲ್ಲಿ ಬರ್ತಾರೆ ಹೋಗ್ತಾರೆ ಎಲ್ಲ. ಯಾವ ತರ ಟೈಮ್ ತಗೊಂತು ಅವ್ರು ಮಾಡೋದಕ್ಕೆ? ಇದು ಎಷ್ಟು ದಿನ ಟೈಮ್? ಇದು ಆಕ್ಚುಲಿ ಅವ್ರು ಅಲ್ಲಿ ರೆಡಿ ಮಾಡಿ ಇಲ್ಲಿ ತಗೊಂಡ್ಬಂದಿದ್ದು. ಓಕೆ, ನೀವು ಇಲ್ಲಿ ಬಂದು ರೆಡಿ ಮಾಡಿ? ಇಲ್ಲ, ಅಲ್ಲೇ ರೆಡಿ ಮಾಡಿಸಿ. ಯಾಕಂದ್ರೆ ಇಲ್ಲಿ ಎಲ್ಲ ಕೆಲಸ ನಡೀತಾನೆ ಇತ್ತು, ತಿರ್ಗಿ ಎಲ್ಲ ಹಾಳಾಗಿ ಹೋಗುತ್ತೆ ಅಂತ ಅವ್ರು ಅಲ್ಲೇ ಸೇಲಂ ಮೇಲೆ ರೆಡಿ ಮಾಡಿ ಆಮೇಲೆ ತಗೊಂಡ್ ಬಂದು ಇದನ್ನ ಇಲ್ಲಿ ಫಿಟ್ ಮಾಡಿದ್ರು. ಓಕೆ. ಸೊ ಡೋರು ಅಷ್ಟೇನೆ? ಇದು ಡೋರು ಅಷ್ಟೇ ಎಲ್ಲ ಅವ್ರದ್ದೇ? ಇಲ್ಲ. ಈಗ ಯಾವ ತರ ಪ್ಯಾಕೇಜ್ ಅಂದ್ರೆ ಇದು ಫುಲ್ ಡೋರ್ ಇಂದ ಹಿಡಿದು ಬಾಕ್ಲಿಂದ ಹಿಡಿದು ವಾಸ್ಕಲ್ಲೆಲ್ಲ ಎಲ್ಲ ಅವರೇ? ಸೊ ಎಲ್ಲ ಅವರೇ ಇದು ಮಾಡ್ತಾರೆ. ನಿಮ್ಮ ಮನೆ ಎಲ್ಲಾ ಡೋರ್ಗೂ ಅವರೇ ಮಾಡಿದ್ರೆ ಇದು ಮಾತ್ರ ಸ್ಪೆಷಲ್ ಆಗಿ ಅವರೇ ಮಾಡಿಲ್ಲ? ಇದೊಂದು ಮಾತ್ರ ಮೇನ್ ಡೋರ್ ಮಾತ್ರ ಅವ್ರು ಮಿಕ್ಕಿದೆಲ್ಲ ಬೇರೆ ಹೌದು, ರೆಗ್ಯುಲರ್ ಕಾರ್ಪೆಂಟರ್ ಇರ್ತಾರಲ್ಲ ಅವ್ರ ಹತ್ರ ಮಾಡಿಸಿದ್ದು. ಸೊ ಆಮೇಲೆ ಫುಲ್ಲು ಇದೆಲ್ಲ ಕುದುರೆ ಇದು ಮಾಡಿದ್ದೀರಾ, ಏನೇನೋ ಇದೆ ಇದೆಲ್ಲ. ಇದು ಸೇಮ್ ಒಂದೇ ತರ ಮ್ಯಾಚ್ ಮಾಡಿದಾರಲ್ಲ? ಅದು ಎರಡು ಒಂದೇನೆ. ಅದು ಬ್ರಾಕೆಟ್ ಸ್ವಲ್ಪ ಏನ್ ಮಾಡ್ತಾರೆ, ಮ್ಯಾಚ್ ಮಾಡೋರು ಸ್ವಲ್ಪ ಕೆತ್ತಬೇಕಾದ್ರೆ ಸ್ವಲ್ಪ ಇದ್ ಮಾಡ್ತಾರೆ. ಸೊ ಆತರ ಏನಾದ್ರು ಚೇಂಜಸ್ ಮಾಡಿದ್ರೆ ಕರೆಕ್ಟ್ ಆಗಿ ಮಾಡಿದಾರ? ಇಲ್ಲ, ನಾನು ಅದೇ ನಾನು ಚಿಕ್ಕದನ್ನು ನಾನು ನೋಟಿಸ್ ಮಾಡ್ತೀನಿ. ಸೊ ಅವ್ರಿಗೆ ನಾನು ಫಸ್ಟೇ ಹೇಳಿದನು ಕೆಲಸ ನೀಟಾಗಿರ್ಬೇಕು, ನೀಟಾಗಿ ಮಾಡಬೇಕು ಅಂತ. ಸೊ ಹಾಗಾಗಿ ಅವರು ನೀಟಾಗಿ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ ನಮ್ಗೆ. ಆ ಥರ ಏನು ಮಾಡಿಲ್ಲ. ಈ ಡೋರ್ ಅಲ್ಲಿ ನಿಮ್ಗೆ ಹ್ಯಾಪಿ ಇದೆ? ಯಾ. ಸೊ ಏನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ? ಡಿಸ್ಸ್ಯಾಟಿಸ್ಫ್ಯಾಕ್ಷನ್ 100%. ಯಾಕಂದ್ರೆ ನಮ್ ಕೆಲಸ ನೀಟಾಗಿ ಮಾಡಿಲ್ಲ ಅಂದ್ರೆ ಅವರು ಗೊತ್ತು ಅವ್ರಿಗೆ. ಸರ್ ನಾವಿವಾಗ ಲಿವಿಂಗ್ ಹಾಲಲ್ಲಿ ಇದ್ದೀವಿ. ಓಕೆ ಸರ್, ಲಿವಿಂಗ್ ಹಾಲ್ ನೋಡಿದ್ರೆ ಇಲ್ಲೇ ಮಲಿಕೋಬೇಕು ಅನ್ಸುತ್ತೆ. ಏನ್ ಸರ್ ಈ ತರ ಮಾಡಿದ್ರಲ್ಲ ಲಿವಿಂಗ್ ಹಾಲ್? ನೋಡಿ, ಅದು ಜಾಸ್ತಿ ಫರ್ನಿಚರ್ಸ್ ಎಲ್ಲ ಇಕ್ಬಿಟ್ಟು ಮನೆ ಸ್ವಲ್ಪ ಕಂಜೆಸ್ಟೆಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ಹಾಲ್ ಅಂದರೆ ಸ್ವಲ್ಪ ಓಪನ್ ಆಗಿರಬೇಕು. ಸೊ ಅಂದ್ಬಿಟ್ಟು ಅಂತ ಮಾಡಿದ್ದೀವಿ. ಜಾಸ್ತಿ ನಿಮಗೆ ಫೋಟೋಸು, ಆ್ಯಂಟಿಕ್ಸ್. ಇಲ್ಲಿ ಈ ಥರ ಕಾರ್ನರ್ ಈ ಥರ ಮಾಡಿದ್ದೀರಾ? ಏನು ಸರ್ ಇದು ಎಲ್ಲಿಂದ ತಗೊಂಡ್ಬಂದ್ರಿ? ಇದು ಸಿತಾರ್, ಇದು ನಂದೇ. ನಾನು ಇನ್ಸ್ಟ್ರೂಮೆಂಟ್ ನುಡಿಸ್ತಾ ಆ ಥರ ಹಾಬಿ ಇದೆ? ಸೊ ಅಂದ್ರೆ ಎಷ್ಟು ವರ್ಷ ಪ್ರಾಕ್ಟೀಸ್ ಎಕ್ಸ್ಪೀರಿಯನ್ಸ್ ಇದೆ? ಜಾಸ್ತಿ ಏನಿಲ್ಲ, 1-2 years ಮಾಡಿದೆ ಅಷ್ಟೇನೆ. ಯಾವಾಗ ಸರ್? ಚೈಲ್ಡ್ಹುಡ್ ಅಲ್ಲಿ ಮಾಡಿದ್ರಾ ಇಲ್ಲ ರೀಸೆಂಟ್ ಆಗೇನೆ? ರೀಸೆಂಟ್ ಆಗಿ ತಂದ್ಮೇಲೆ ಮಾಡಿದ್ರಾ ಇಲ್ಲ ಅಂದ್ರೆ ತರಕ್ಕಿಂತ ಮುಂಚೆ ಮಾಡಿದ್ರಾ? ತಂದ್ಮೇಲೆ ತಗೊಂಡ್ಬಂದ್ಮೇಲೆ ಪ್ರಾಕ್ಟೀಸ್ ಮಾಡಿದ್ದು. ತಂದಿದ್ದೀನಿ, ಅಟ್ಲೀಸ್ಟ್ ತಂದಿರೋ ಐಟಮ್ ಆದ್ರೆ ಯೂಸ್ ಆಗ್ಬೇಕು. ಎಲ್ಲಿಂದ ತಗೊಂಡ್ಬಂದ್ರಿ? ಮಿರಾಜ್ ಇಂದ. ಮಿರಾಜ್ ಅಂತ, ನಯೀಮ್ ಅಂತ ಅವರು ಸಿತಾರ್ ಮಾಡೋರು, ಅವ್ರ ಹತ್ರ ತರ್ಸ್ಕೊಂಡ್ಬಂದಿದ್ದೀನಿ. ಸೊ 2 years ಪ್ರಾಕ್ಟೀಸ್ ಮಾಡಿದ್ದೀರಾ? ಸೊ ಒಂದು ಲೆವೆಲ್ ಕಲ್ತಿದ್ದೀರಾ? ಒಂದು ಲೆವೆಲ್ ಎಲ್ಲ ಬೇಸಿಕ್ಸ್ ಕಲ್ತಿದ್ದೀನಿ. ಓಕೆ. ಸೊ ಆಮೇಲೆ ಕೃಷ್ಣ ರಾಧಾ ಫೋಟೋ ಮಾಡಿದ್ದೀರಾ? ಆಮೇಲೆ ಮಲೇಷಿಯಾನ ಥೈಲ್ಯಾಂಡ್ ಇಂದ ಅನ್ಸುತ್ತಿದ್ದು. ಇದೇನು ಸರ್ ಇದು? ಇದು ಬಂದು ರಾಧಾಕೃಷ್ಣ. ಇದು ನಾನು ತಂಜಾವೂರಲ್ಲಿ ಮಾಡಿಸಿದ್ದು. ನೀವೇ ಮಾಡಿಸಿರೋದು? ಇಲ್ಲ ಮಾಡಿಸಿರೋದು. ಇದು ಈಗ ನೀವೇನ್ ಐಟಮ್ ನೋಡೋದು ನೀವೇ ನಿಂತು ಮಾಡಿಸಿರೋದು? ರೆಡಿಮೇಡ್ ತಗೊಂಡ್ಬಂದಿದ್ದೀರಾ? ಇಲ್ಲ. ಇದು ನನ್ನ ಹಾಲ್ಗೆ ಇಷ್ಟು ದೊಡ್ಡದು ಇರಬೇಕು ಅಂತ ಹೇಳ್ಬಿಟ್ಟು ಅಂತ ಇದನ್ನ ನಾವು ಆರ್ಡರ್ ಕೊಟ್ಟು ಮಾಡಿಸಿದ್ವಿ. ಇದನ್ನ ಇದು ತಂಜಾವೂರಲ್ಲಿ ಇದು ಮಾಡಿಕೊಟ್ರು.
ಸರ್ ಇದು ಫೋಟೋ ಏನು ಅಗಲ ಬರುತ್ತೆ, ಏನು ಹೈಟ್ ಬರುತ್ತೆ? ಸರ್ ಇದು ಬಂದ್ಬಿಟ್ಟು 5 ಫೀಟ್ ಇದೆ. ಓಕೆ. 5 ಫೀಟ್ ಅಗಲ ಇದೆ, 3.5 ಫೀಟು ಐ ಮೀನ್ ಹೈಟ್ 5 ಫೀಟ್ ಇದೆ, 3.5 ಫೀಟ್ ಅಗಲ ಇದೆ. ಆಮೇಲೆ ಇದು ಯಾರ ಹತ್ರ ಮಾಡ್ಸಿದ್ರೆ ತುಂಬಾ ಡಿಸೈನ್ ಚೆನ್ನಾಗಿದೆ, ಆಮೇಲೆ ಒಂಥರ ನೋಡಿದ್ರೆ ಹಂಗೆ ನ್ಯಾಚುರಲ್ ಆಗಿ ಕಾಣುತ್ತೆ, ಎಲ್ಲ ಐಟಮ್ ಎಲ್ಲ ನ್ಯಾಚುರಲ್ ಆಗಿ ಕಾಣುತ್ತೆ, ಯಾವುದು ಡಿಜಿಟಲ್ ಆಗಲಿ ಮಾಡಿರೋದ್ರೆ ಯಾವುದೆಲ್ಲ ಬರೀ ಕೈಯಲ್ಲಿ ಮಾಡಿರುತ್ತೆ. ಹೌದು. ಇದು ಬಂದು ಇದು ತಂಜಾವೂರಲ್ಲಿ ತೊಗೊಂಬಂದಿರೋದು. ಓಕೆ. ಇದೆಲ್ಲ ಹ್ಯಾಂಡ್ ಮೇಡೆ, ಎಲ್ಲ ಕೈಯಲ್ಲೇ ಮಾಡೋ ಅಂಥ ಕೆಲಸ ಇದು. ಓಕೆ. ಆ ಪೇಂಟಿಂಗ್ ನೋಡಿ ಎಲ್ಲ ಇದು ಇವತ್ತಿಂದಲ್ಲ, ಇದು ಸುಮಾರು ವರ್ಷ. ಫೋಟೋ ನೀವು ಎಷ್ಟು ದಿನ ಮಾಡಿಕೊಟ್ರು, ಯಾವಾಗ ನೀವು ಆರ್ಡರ್ ಕೊಟ್ಟಿದ್ದು, ಎಷ್ಟು ಮಂತಲ್ಲಿ ಇದು ಮಾಡಿಕೊಡ್ತಾರೆ? ಇದು ನನಗೆ ಒಂದು 3 to 4 ಮಂತ್ ತೊಗೊಂಡಿದ್ರು ಇದು ಮಾಡ್ಕೊಡೋದಕ್ಕೆ. ಸೊ ಇದು ಈ ಥರ ಐಟಮ್ ರೆಡಿ ಇರುತ್ತಾ, ಇಲ್ಲಾಂದ್ರೆ ನೀವೇ ಹೋಗಿ ನಾನು ಹಿಂಗೆ ಬೇಕು ಅಂತ ಹೇಳಿ ಹಂಗೆ ಮಾಡಿಸ್ಕೊಬರ್ತೀರಾ? ಚಿಕ್ಕದಿರುತ್ತೆ. ಓಕೆ. ಚಿಕ್ಕದೆಲ್ಲ ಇರುತ್ತೆ. ಈ ಥರ ಇದು ಹೈ ಎಂಬೋಸ್ ಅಂತ ಕರೀತಾರೆ ಇದನ್ನು. ಈ ಥರದ್ದೆಲ್ಲ ಅಂತ ಹೇಳಿದ್ರೆ ಆರ್ಡರ್ ಕೊಡಬೇಕಾಗತ್ತೆ, ದೊಡ್ಡದು. ಓಕೆ. ಸೊ 3 months ತೊಗೊಂಡಿದ್ದಾರೆ ಇದು ಮಾಡೋಕ್ಕೆ? 3 to 4 months ತೊಗೊಂಡಿದ್ದಾರೆ. ಸೊ ನಿಮ್ಮ ಮೈಂಡಲ್ಲಿ ಹಿಂಗೆ ಇರಬೇಕು, ಇದೇ ಥರ ಇರಬೇಕು, ಆಲ್ಗೆ ಇದೇ ಥರ ಇರಬೇಕು ಅಂತ ಹೋಗಿ ಆರ್ಡರ್ ಮಾಡಿ? ಹೌದು. ಸರಿ ಸರ್, ಆಮೇಲೆ ಇದೆಲ್ಲ ಬಂದ್ಬಿಟ್ಟು ಚಿತ್ರಕಲಾ ಪರೀಕ್ಷೆದಲ್ಲಿ ತೊಗೊಂಡಿದ್ದು. ಇದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅವರು ನುಡಿಸ್ತಾ ಇರೋ ಥರ. ಸೊ ಹಾಗಾಗಿ ಇದು ತೊಗೊಂಡು ಬಂದು ಇಟ್ಕೊಂಡ್ವಿ. ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದು ತೊಗೊಂಡು ಸರ್. ಆಮೇಲೆ ಇನ್ನೊಂದು, ಈಗ ನಮ್ಮ ಆಡಿಯನ್ಸ್ ನೋಡ್ತಾ ಇರ್ತಾರೆ ಅಂದ್ಕೊಳ್ಳಿ ಯೂಟ್ಯೂಬಲ್ಲಿ, ಇದು ಎಷ್ಟಾಗುತ್ತೆ ಕಾಸ್ಟ್? ಸಪೋಸ್ ಯಾರಾದರೂ ಮಾಡಿಸ್ಬೇಕು ಅಂದರೆ ನಿಮ್ದು ಹಳೆ ರೇಟ್ ಆಗುತ್ತೆ, ಯಾವಾಗ ಅಂತ ಐ ಥಿಂಕ್ 2-3 ವರ್ಷ 4 ವರ್ಷ ಅನ್ಸುತ್ತೆ ಇದು ಮಾಡಿಸಿರೋದು. ಈಗ ಮಾಡಿಸ್ಬೇಕು ಅಂದ್ರೆ ಅವಾಗ ಎಷ್ಟು ರೇಟ್ ಚಾರ್ಜ್ ಮಾಡಿದ್ರಿ? ಅವಾಗ 1,80,000 ತಗೊಂಡ್ರು. ಸೊ ನಾನು ಅನ್ಕೊಂಡು ಇವಾಗ ಮಾಡಿಸ್ಬೇಕು ಅಂದ್ರೆ 3 ಲಕ್ಷ ತಗೊಂತಾರೆ. ಮೇ ಬಿ ಅಷ್ಟಿರುತ್ತೆ. ಅಷ್ಟು ಫಿನಿಶಿಂಗ್ ಮಾಡೋದು ಕಷ್ಟ. ಅದು ಇಂಪಾರ್ಟೆಂಟ್, ನಾವು ಯಾರ ಹತ್ರ ಮಾಡಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್. ಇದ್ದಾರೆ ಸುಮಾರು ಜನ ಮಾಡ್ತಾರೆ, ಬಟ್ ಇಷ್ಟೊಂದು ಫಿನಿಶಿಂಗ್ ಕೊಡಲ್ಲ. ಸೊ ಆಮೇಲೆ ಈ ಟೇಬಲ್ಲು ಇದು ಎಲ್ಲ ಸೇರಿ ಒಂದೇ ಪ್ಯಾಕೇಜ್ ಅಂದ್ರೆ ಇದು ಎರಡು ಒಂದೇನೆ? ಸೊ ಇದು ಬೇರೆ ಅದು ಬೇರೆ? ಹೌದು. ಇದು ಬಂದು 20 ವರ್ಷ ಆಗಿದೆ ಇದು ತಗೊಂಡು. ಎಲ್ಲಿಂದ ತಗೊಂಡ್ರಿ ಸರ್ ಇದು? ಇದು ಮೋಸ್ಟ್ಲಿ ಚಿತ್ರಕಲಾ ಪರೀಕ್ಷೆ ತಗೊಂಡಿದ್ದು ಅನ್ಕೊಂತೇನೆ. ಇದು ಯಾಕಂದ್ರೆ 20 years ಮೇಲೆ ಆಗಿದೆ ಇದು ತಗೊಂಡು. ಬಟ್ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದಾರೆ ನಿಮ್ಮ ಮನೆಗೆ ಬಂದ್ರೆ ಇದು ಒಂದೇ ಅನ್ಸುತ್ತೆ. ಸೊ ಇದು ನೀವು 20 years ಇಂದ ತಗೊಂಡಿದ್ದೀರಾ, ಇದು 4 years ಅಂತ ಗೊತ್ತೇ ಆಗಲ್ಲ, ಬಟ್ ಎರಡು ಕಲರ್ ಮ್ಯಾಚ್ ಮಾಡಿದ್ದೀರಾ. ಮೇಂಟೈನ್ ಮಾಡ್ಬೇಕು ಆ ಥರ. ಓಕೆ. ಮೇಂಟೈನ್ ಮಾಡಿದ್ರೇನೆ, ತಂದು ಇಟ್ಕೊಳೋದಲ್ಲ, ನೀಟಾಗಿ ಮೇಂಟೈನ್ ಮಾಡಬೇಕು. ಆಮೇಲೆ ಸರ್ ಇದು ವೀಣೆ ಹೌದು. ಅದು ತಂಜಾವೂರಲ್ಲಿ ಮಾಡಿಸಿದ್ದು, ಅದನ್ನು ಅಷ್ಟೇ ತಂಜಾವೂರಲ್ಲಿ. ಸೊ ಅದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಾನು ಇವಾಗ. ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಸೊ ನೀವು ಯಾವ ಅಟ್ಲೀಸ್ಟ್ ತಂದಿದ್ದೀರಿ ಅಂತ ಇಂಟ್ರೆಸ್ಟ್ ಆದ್ರೆ ಇರುತ್ತೆ? ಹೌದು. ಫ್ರೀ ಟೈಮಲ್ಲಿ ಏನು ಮಾಡೋದು, ಪ್ರಾಕ್ಟೀಸ್ ಮಾಡಬೇಕು. ಸೊ ಆಮೇಲೆ ತಿರ್ಗಾ ವಿಂಡೋದ ಒಂದು ಫೋಟೋ ಇಟ್ಟಿದ್ದೀರಾ? ಇದು ಅಷ್ಟೇ, ಇದು ತಂಜಾವೂರ್ದೇನೆ. ಇದು ತಗೊಂಡು ಒಂದು 20 years ಮೇಲೆ ಆಗಿದೆ. ಸೊ ಇದು ಸೋಫಾನು ಒಂಥರ ನಾರ್ಮಲ್ ಸೋಫಾ ತರ ಕಾಣಲ್ಲ. ಎಲ್ಲರೂ ಏನ್ ಮಾಡ್ತಾರೆ, ಇದು ಇಷ್ಟು ಮಾತ್ರ ಹೈಟ್ ಇದು ಮಾಡ್ತಾರೆ. ಸೊ ನಿಮ್ದು ಸ್ವಲ್ಪ ಹೈಟ್ ಜಾಸ್ತಿ ಮಾಡಿದಿರಾ, ಸ್ವಲ್ಪ ಈ ಕಡೆ ಆನೆ ಮಾಡಿದಿರಾ, ಆ ಕಡೆ ಒಂದು ಆನೆ ಇದೆ. ಹೌದು. ಇದು ಆಕ್ಚುಲಿ ಇದು ಸೋಫಾ ಅಲ್ಲ, ಇದು ಬಂದು ಉಯ್ಯಾಲೆ. ಇದು ಇದು ನಾವು ಆಕ್ಚುಲಿ ನಮಗೆ ಇಲ್ಲಿ ಸೆಂಟ್ರಲ್ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಅಂತ ಇದು ಉಯ್ಯಾಲೆ ರೆಡಿ ಮಾಡಿಸಿತ್ತು. ಅವ್ರು ನೋಡಿದ್ರೆ ಸೋಫಾ ತರ ದಪ್ಪ ಮಾಡ್ಬಿಟ್ಟಿದ್ದಾರೆ. ಓಕೆ, ಇನ್ನು ಇದು ಹಾಕಿದ್ರೆ ಇನ್ನು ರೂಫ್ ಕಿತ್ಕೊಂಡ್ ಬಂದ್ಬಿಡುತ್ತೆ ಅಂತ ಅದನ್ನ ಸರಿ ಹಾಗೆ ಅಂತ ಇದಕ್ಕೆ ಕೆಳಗಡೆ ಬಾಟಮ್ ರೆಡಿ ಮಾಡಿಸಿ ಇದನ್ನ ನಾವು ಒಂದು ಸೋಫಾ ತರ ಮಾಡಿದ್ವಿ. ಅದರ್ವೈಸ್ ಇದು ಬಂದು ಉಯ್ಯಾಲೆ. ಇದು ಇವಾಗ ಉಯ್ಯಾಲೆ ಕಮ್ ಸೋಫಾ. ಮನೆಯಲ್ಲಿ ಡೈನಿಂಗ್ ಹಾಲೇ ನೋಡ್ತಾ ಇಲ್ಲ. ಏನು ಸರ್ ಡೈನಿಂಗ್ ಹಾಲ್ ಎಲ್ಲಿ ಸರ್? ಡೈನಿಂಗ್ ಹಾಲ್ ಡೈನಿಂಗ್ ಹಾಲ್ ಮನೆ ಒಳಗಡೆ ಇಲ್ಲ, ಹೊರಗಡೆ ಇದೆ. ಏನು ಸರ್ ಅದು ಏನಕ್ಕೆ ನೀವು ಡೈನಿಂಗ್ ಹಾಲ್ ಆಚೆ ಇಟ್ಟಿರೋದು? ಏನು ಐಡಿಯಾ ನಿಮಗೆ? ಸಿ, ನಾವು ಏನೇ ಅಡುಗೆ ಮಾಡಿದ್ರು ಸರಿ, ಅದು ವೆಜ್ ಆರ್ ನಾನ್ ವೆಜ್ ಯಾವ್ದು ಮಾಡಿದ್ರು ಮನೆ ಒಳಗಡೆ ತಿನ್ನೋ ಬೇಡ, ಯಾಕಂದರೆ ಒಳಗಡೆ ದೇವಸ್ಥಾನ ಇದೆ ಹಾಗೆ ಅಂದ್ಬಿಟ್ಟು ಅಂತ. ಸೊ ಅದಕ್ಕೆ ಹೊರಗಡೆ ನಾವು ಕಿಚನ್ ಎಲ್ಲ ಅಡುಗೆ ಮಾಡ್ತೀವಿ, ಅಲ್ಲಿಂದ ಈಚೆ ತಗೊಂಡ್ಬರ್ತೀವಿ. ಈಗ ನೀವು ವೆಜ್ ಮಾಡೋದಿದ್ರು ಆಚೆನೆ ಊಟ ಮನೆ ಒಳಗಡೆ ಮಾಡೋದು ಇಲ್ಲ. ಸೊ ಏನಕ್ಕೆ ಆ ಥರ ನೀವು ಅಂದರೆ ಏನಕ್ಕೆ ನಿಮ್ಮ ಮೈಂಡಲ್ಲಿ ಯಾವ ಥರ ಇತ್ತು? ಅಂದರೆ ನಮ್ಮದು ಎಲ್ಲ ಫೋಟೋ ಅದು ದೇವಸ್ಥಾನ ಎಲ್ಲ ಇದೆ ಅಲ್ವಾ. ಓಕೆ. ಸೊ ಹಾಗಾಗಿ ಏನು ಎಂಜಿಲೇನು ಒಳಗಡೆ ಆಗೋದು ಬೇಡ, ಸ್ವಲ್ಪ ನೀಟಾಗಿರುತ್ತೆ ಅಂದ್ಬಿಟ್ಟು ಅಂತ. ಏನೇ ಮಾಡಿದ್ರು ಹೊರಗಡೆನೆ ನಾವು ಊಟ ಮಾಡೋದು. ಹೊರಗಡೆನೆ. ಸೊ ಆಚೆನೆ ಊಟ ಮಾಡೋದು, ಒಳಗಡೆ ಮಾಡಿಲ್ಲ. ಇದು ಏನಿಲ್ಲ. ಸಪೋಸ್ ಕಾಫಿ ಅವೆಲ್ಲ ಕುಡಿತೀರಾ, ಅದು ಕಾಫಿ ಎಲ್ಲಾನು ಒಳಗಡೆ ಇದು ಮಾಡ್ತೀರಾ? ಆಚೆ ನಾವು ಟೀ ಕಾಫಿ ಏನು ಕುಡಿಯೋದಿಲ್ಲ. ಇನ್ ಕೇಸ್ ಯಾರನ್ನ ಕುಡಿದ್ರೂ ಕೊಡ್ತೀವಿ, ದೆನ್ ಅಗೇನ್ ವಿ ವಿಲ್ ಟೇಕ್ ಇಟ್ ಬ್ಯಾಕ್. ಸೊ ಸಿಟ್ ಔಟ್ ಇಲ್ಲ ಅಂದ್ರೆ ಅಲ್ಲಿ. ಹೌದಾ. ಆಮೇಲೆ ಸರ್ ಇದೊಂದೇನ ಗಣೇಶ ಇಟ್ಟಿದ್ದೀರಾ ನೀವು? ಇದು ಸೇಮ್ ಆವಾಗಲೇ ಮಾಡಿಸಿದ್ದೇನೆ. ಇದು ಅಷ್ಟೇ. ಇದು ಎಷ್ಟು ವರ್ಷ ಇದು ಆಗಿದೆ, ಒಂದು 3 years ಆಗಿದೆ ಅಷ್ಟೇ. ಈ ಮನೆಗೋಸ್ಕರ ಮಾಡಿಸಿದ್ದು ಆ್ಯಕ್ಚುಲಿ. ಇದು ಎಂಟ್ರೆನ್ಸ್ ಅಲ್ಲಿ ಇಡೋಣ ಅಂತ ಮಾಡಿದ್ವಿ. ಸೊ ಇವಾಗ ಅಲ್ಲೆಲ್ಲ ಯಾಲಿ ಎಲ್ಲ ಕವರ್ ಆಗಿದೆ. ಹೌದು. ಸೊ ಅದಕ್ಕೋಸ್ಕರ ಇದನ್ನ ಈ ಜಾಗದಲ್ಲೇ ಇಟ್ಟಿದ್ದೀವಿ ಇದನ್ನ.
ಸರ್ ನಿಮ್ಮ ಮನೆ ಪೂಜಾ ರೂಮ್ ಅನ್ನಲ್ಲ, ಒಂಥರ ದೇವ್ರ ಮನೆ ತರ ಇದೆ. ದೇವ್ರ ಮನೆ ಅಷ್ಟೇ ಫೀಲಿಂಗ್ ಬರುತ್ತೆ. ಕರೆಕ್ಟ್. ನೋಡಿದ್ರೆ ನಮ್ಗೆ ತಿರುಪತಿ ದೇವ್ರು ಆ ತರ ಫೀಲ್ ಬರುತ್ತೆ. ಏನ್ ಸರ್ ಇದು, ಏನ್ ನಿಮ್ದು ಯಾವ ಈ ತರ ಮಾಡಿದೀರಾ ಅಂದ್ರೆ, ಬಟ್ ಅದು ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಲ್ಲ. ಸ್ವಲ್ಪ ಹೇಳಿ ಸರ್, ಏನ್ ನಿಮ್ದು ಐಡಿಯಾ? ಇದು ಆ್ಯಕ್ಚುಲಿ ಇದೂ ಅಷ್ಟೇ ತಂಜಾವೂರಲ್ಲೇ ಮಾಡಿಸಿರೋದು. ತಂಜಾವೂರು. ನೀವು ದೇವ್ರ ಫೋಟೋ, ಆಮೇಲೆ ರಾಧಾಕೃಷ್ಣ ಫೋಟೋ ಹೇಳಿದ್ರೆ, ಆಮೇಲೆ ಗಣೇಶ ಫೋಟೋ ಅದು ಬೇರೆ ಅಲ್ಲ? ಇಲ್ಲ, ಅದು ಬೇರೆ ತಗೊಂಡಿದ್ದು. ಇದು ಮತ್ತೆ ಇದು ಮತ್ತೆ ಇನ್ನೊಂದು 4-5 ಫೋಟೋಸ್ ಇದೆ ಮೇಲೆ ಇದೆ, ಅದೆಲ್ಲ ತಂಜಾವೂರಲ್ಲೇ ಮಾಡಿಸಿದ್ದು. ಇದು ತಂಜಾವೂರಲ್ಲಿ ಕೂಡ ಇವರು ವೆರಿ ಸ್ಪೆಷಲ್ ಆರ್ಟಿಸ್ಟ್. ಇವರು ಅವ್ರ ಹತ್ರ ಮಾಡಿಸಿದ್ದು ನೋಡಿ. ಇದ್ರ ಮೇಲೆ ಏನು ಹಾಕಿದಾರಲ್ಲ, ಇದು ತಂಜಾವೂರಲ್ಲಿ ಮಾಡಿಸಿರೋದು. ನೀವು ಏನು ನೋಡ್ತಾ ಇದ್ದೀರಾ ಇದರಲ್ಲಿ, ಇದು ಈ ಗೋಲ್ಡ್ ನೀವೇನು ನೋಡ್ತಾ ಇದ್ದೀರಾ, ಇದು ಎಂಟೈರ್ ಇದು ಬಂದ್ಬಿಟ್ಟು 24 ಕ್ಯಾರೆಟ್ ಗೋಲ್ಡ್ ಇದೆ. ಆಕ್ಚುಲಿ ಪ್ಯೂರ್ ಗೋಲ್ಡ್. ಎಷ್ಟು ಗೋಲ್ಡ್ ಹಾಕಿದ್ದೀರಾ ಅದಕ್ಕೆ? ಇದಕ್ಕೆ ಎಷ್ಟು ಹಾಕಿದ್ದಾರೆ ಗೊತ್ತಿಲ್ಲ, ಬಟ್ ಈ ಫೋಟೋ ಮಾಡೋದಕ್ಕೆ 5 lakhs ಆಯಿತು. ಮತ್ತೆ ಇದರಲ್ಲಿರೋ ಆ ಕಲ್ಲೆಲ್ಲ ಯೂಸ್ ಮಾಡಿದಾರಲ್ವಾ, ಆ ಕಲ್ಲೆಲ್ಲ ನಾವು ರೆಗ್ಯುಲರ್ ಇವಾಗ ಜ್ಯುವೆಲ್ರಿಗೆ ಯಾವ ಕಲ್ಲು ಹಾಕ್ತೀವೋ ಅದೇ ಸ್ಟೋನ್ಸೇ ಹಾಕಿರೋದು ಅದಕ್ಕೆ. ಸೊ ಅದಕ್ಕೋಸ್ಕರ ನಿಮ್ಗೆ ನೋಡಿ ಅದರದ್ದು ಬ್ರೈಟ್ನೆಸ್ ನಿಮಗೆ. ಬಟ್ ಏನು ಅಂದ್ರೆ, ನಾವು ಪೂಜೆ ಮಾಡಕ್ ಬಂದ್ರೆ ಒಂದ್ ಅರ್ಧ ಅವರ್ 1 hour ಹೋಗಲ್ಲ, ಆ ತರ ಫೀಲ್ ಇದೆ. ಕರೆಕ್ಟ್. ಇಲ್ಲಿ ನಮ್ಮ ಮನೆಯಲ್ಲಿ ಈ ಸುತ್ತಮುತ್ತ ಎಲ್ಲೂ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇಲ್ಲ. ಈ ವೈಕುಂಠ ಏಕಾದಶಿ ದಿನ ಎಲ್ಲ ಇಲ್ಲೇ ಬಂದು ಪೂಜೆ ಮಾಡ್ತಾರೆ. ಸೊ ಇಲ್ಲೇ ಪೂಜೆ ಮಾಡ್ತಾರೆ. ಸೊ ನಿಮ್ಮ ಮನೆ ಫೋಟೋಗಿಂತ ಫೇಮಸ್ ಆಗಿ ಹೋಗಿದೆ. ಹೌದು. ಸೊ ಆಮೇಲೆ ಬಾಕ್ಲು, ಆಮೇಲೆ ಇದೆಲ್ಲ ಸ್ವಲ್ಪ ಒಂಥರ ಈ ದೇವಸ್ಥಾನದ ಒಳಗಡೆ ಹೋದ್ರೆ ಒಂಥರ ಕಲ್ಲೆಲ್ಲ ಬರುತ್ತೆ, ಅದಕ್ಕಿಂತ ಚೆನ್ನಾಗಿ ಮಾಡಿಸಿದ್ರ ಉಡ್ಡಲ್ಲಿ. ಏನ್ ಇದೆಲ್ಲ ಯಾವ ತರ? ಸೇಮ್ ಅದೇನೆ, ಒಂದು ಟ್ರೆಡಿಷನಲ್ ಟೆಂಪಲ್ ಅಲ್ಲಿ ಯಾವ ತರ ಇರುತ್ತೋ ಆ ಕಾನ್ಸೆಪ್ಟ್ ಅಲ್ಲಿ ಮಾಡಬೇಕು. ಇದು ಮಂಟಪ ತರ ಮಾಡಬೇಕು ಅಂತ ಮಾಡಿದ್ವಿ. ಇದನ್ನ ಮಂಟಪ ಮಾಡಿದ್ರೆ ಇದು ಹಾಫ್ ಮಂಟಪ ಮಾಡಿಬಿಟ್ಟು ಇದನ್ನ ಒಳಗಡೆ ಬಂದ್ಬಿಟ್ಟು ನಾವು ದೇವ್ರ ಮನೆಗೆ ಸೇರಿಸ್ಕೊಂಡ್ಬಿಟ್ಟಿದ್ದೀವಿ. ಫುಲ್ ಮಂಟಪ ಮಾಡಿಲ್ಲ. ಇದು ಅರ್ಧ ಮಾಡಿಬಿಟ್ಟು ಈ ಮುಂದೆಯಿಂದ ನೋಡಿದ್ರೆ ಇದು ಪೂರಾ ಇದು ಮಂಟಪ ಥರನೇ ಕಾಣುತ್ತೆ. ಆಚೆಯಿಂದ ನೋಡಿದ್ರೆ ಒಂಥರ ಮಂಟಪ ಥರನೇ ಕಾಣುತ್ತೆ ನಮಗೆ. ಯಾವುದೋ ಒಂಥರ ಈ ನಾರ್ಮಲ್ ಗೋಡೆ ಆಗಲಿ, ಇಲ್ಲ ಅಂದ್ರೆ ನಾರ್ಮಲ್ ಡೋರ್ ಆಗಲಿ, ಆ ಥರ ಯಾವುದು ಕಾಣಿಸಲ್ಲ. ಸೊ ಇದೇನು ಎಷ್ಟು ಹೈಟ್ ಇದೆ, ಆಮೇಲೆ ಅಗಲ ಏನು ಯಾವ ಥರ? ಸೇಮ್ ಇದು ಅಷ್ಟೇ. ಆ ಬಾಗಿಲಷ್ಟು ಎಷ್ಟಿದೆ ಅಷ್ಟಿದೆ. 8 ಅಡಿ ಇದೆ. 8 ಅಡಿ ಇದೆ. ಇದು ನಿಮ್ದು ಕಂಬ, ಡೋರು ಇದು ಸಪ್ರೇಟ್ ಇದೆ. ಈಗ ಇದು ಬೇರೆ ಅದು ಬೇರೆ ಮಾಡಿಸಿದ್ರೆ ಎಲ್ಲ ಒಂದೇ ತರ ಮಾಡಿಸಿ? ಇಲ್ಲ, ದೇವ್ರ ಮನೆ ಫಸ್ಟ್ ಮಾಡಿಸಿದ್ದು. ದೇವ್ರ ಮನೆ ಫಸ್ಟ್ ಮಾಡಿಸಿ ಆಮೇಲೆ ಇದು ಫೋಟೋ ತಗೊಂಬಂದಿದ್ದು. ಫಸ್ಟ್ ಫೋಟೋ ಬಂತು, ಆಮೇಲೆ ಇದು ರೆಡಿ. ದೇವ್ರ ಮನೆ ಫಸ್ಟ್ ಫಸ್ಟ್ ಇದೆಲ್ಲ ರೆಡಿ ಮಾಡಿಸಿದ್ಮೇಲೆ ಇದು ಮನೆ ಗೃಹ ಪ್ರವೇಶ ದಿನ ಇದು ಫೋಟೋ ತಗೊಂಬಂದಿದ್ದು. ಫೋಟೋ ನೀವು ಹಿಂಗ್ ತಗೊಂಬಂದು ಹಿಂಗ್ ಇಟ್ಟಿರೋದು? ಹೌದು. ಬಟ್ ಏನಂದ್ರೆ ನಾವು ನೋಡಿದ್ರೆ ಫೀಲ್ ನೋಡಿದ್ರೆ ನಿಮ್ಗೆ ಫಸ್ಟ್ ಫೋಟೋ ಇಟ್ಟಿದ್ದೀವಿ. ಫೋಟೋ ಅಂದ್ರೆ ಫೋಟೋ ಅಗ್ಲ ಕಾಣುತ್ತೆ, ರೂಮ್ ಚಿಕ್ಕದಾಗಿ ಕಾಣುತ್ತೆ. ಸೊ ಅದಕ್ಕೆ ಫೋಟೋ ಅದು ಯಾವ ತರ ಹೋಯ್ತು ಅಂತ ಕೇಳ್ತಾ ಇದ್ದೀನಿ. ಸೊ ಹಾಗೆ ಮಾಡಿರೋದು. ಸೊ ನಿಮ್ಮ ಮನೆ ದೀಪ ಯಾವಾಗಲೂ? ಹೌದು. ಡೈಲಿ ಪೂಜೆ ಮಾಡ್ತೀವಿ ನಾವು. ಡೈಲಿ ಪೂಜೆ ಮಾಡ್ತೀವಿ, ಮಿಸ್ ಇಲ್ಲ. ಡೈಲಿ. ಸೊ ಇದೆಲ್ಲ ಮೇಂಟೈನ್ ಮಾಡಬೇಕು ಅಂದ್ರೆ ಮಾಡಲೇಬೇಕು. ಆ ಥರ ಪೂಜೆ ಮಾಡಿದ್ರೇನೆ ಮನೆಗೆ ಫೀಲ್ ಬರೋದು, ಮನೇಲಿ ಇದೀವಿ ಅಂತ. ಹೌದು. ಇವಾಗ ನಾವೇನು ಮಾಡ್ತೀವೋ ಅದನ್ನೇ ತಾನೇ ನಮ್ಮ ಮಕ್ಕಳು ಕಲಿಯೋದು. ಸೊ ಅದಕ್ಕೋಸ್ಕರ ಡೈಲಿ ಪೂಜೆ ಮಾಡ್ತೀವಿ ನಾವು. ಮನೆ ಕಟ್ಟೋವಾಗನೇ ನಾನು ಹೇಳಿಬಿಟ್ಟೆ, ಆಯಿತಾ, ಮನೆ ಈ ಥರನೇ ಇರುತ್ತೆ, ಈ ಥರ ಮೇಂಟೈನ್ ಮಾಡಲೇಬೇಕು ನೀವು ಅಂತ. ಸೊ ಹಾಗಾಗಿ ಅವ್ರು ಅದ್ರ ಪ್ರಕಾರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸರ್, ನಿಮ್ಮದು ಲಿವಿಂಗ್ ಹಾಲ್ ತೋರಿಸಿದ್ದೀರಾ ನಮಗೆ, ಪೂಜಾ ರೂಮ್ ತೋರಿಸಿದ್ದೀರಾ, ಮೈನ್ ಡೋರ್ ತೋರಿಸಿದ್ದೀರಾ, ಆಮೇಲೆ ಏನು ಅಂದರೆ ಟೈಲ್ಸ್ ಬಗ್ಗೆ. ಟೈಲ್ಸ್ ಇದೊಂಥರ ಯಾವ ಟೈಲ್ಸು ಅಂತ ಹೇಳೋಕ್ಕೂ ಆಗ್ತಿಲ್ಲ. ಏನು ಕಾನ್ಸೆಪ್ಟ್ ಇದೆ, ಎಲ್ಲಿಂದ ತೊಗೊಂಬಂದ್ರಿ? ಆಮೇಲೆ ನಮಗೆ ಆಚೆಗಡೆ ತುಂಬ ಸೆಕೆ ಇದೆ, ಒಳಗಡೆ ಒಂಥರ ಕೂಲ್ ಆಗಿದೆ. ಸೊ ಏನು ಸರ್ ಇದು? ಅದೇ ಟೈಲ್ಸ್ದು ಮಹತ್ವ. ಇದು ನೋಡಿ, ಇದು ಆತಂಗುಡಿ ಟೈಲ್ಸ್ ಅಂತ. ಇದೆಲ್ಲ ಎಲ್ಲ ಹ್ಯಾಂಡ್ ಮೇಡೇ ಇದೆಲ್ಲ. ಇದು ಮೆಷಿನ್ ಎಲ್ಲ ಏನು ಮಾಡೋದಿಲ್ಲ. ನೋಡಿ, ಕಲರ್ ಕೂಡ ಎಲ್ಲ ಆಲ್ಮೋಸ್ಟ್ ನ್ಯಾಚುರಲ್ ಕಲರ್ಸ್ ಯೂಸ್ ಮಾಡೋದು. ಆಮೇಲೆ ನೋಡ್ತಾ ಇದ್ರೆ ಬಟ್ ಈ ಫಿನಿಶಿಂಗ್ ಇದೆ ನಿಮ್ಗೆ ವೈಟ್, ಬಟ್ ಇದು ಯಾವ್ದು ಒಂಚೂರು ಮಿಸ್ ಆಗಿಲ್ಲ. ಅಂದ್ರೆ ನೀವು ಟೈಲ್ಸ್ ನೋಡಿದ್ರೆ ಒಂದೇ ತರ ಇದೆ, ಆಮೇಲೆ ಆ ಕಡೆ ಉದ್ದನು ಅದೇ ತರ ಇದೆ. ಇದೆಲ್ಲ ನೀವೇ ನಿಂತು ಮಾಡ್ಸಿದ್ರಾ, ಇಲ್ಲ ಅಂದ್ರೆ ಈಗ ಒಬ್ಬೊಬ್ರು ಏನ್ ಮಾಡ್ತಾರೆ, ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಬಿಡ್ತಾರೆ, ಅವರ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಅವಾಗ ಏನಾಗುತ್ತೆ, ಫಿನಿಶಿಂಗ್ ಕರೆಕ್ಟ್ ಆಗಿ ಬರಲ್ಲ. ಸೊ ಬಟ್ ಇದೆಲ್ಲ ಫಿನಿಶಿಂಗ್ ಕರೆಕ್ಟ್ ಆಗಿ ಬಂದಿದೆ. ಆಮೇಲೆ ಮಧ್ಯದಲ್ಲೆಲ್ಲ ತುಂಬಾ ಮಧ್ಯದಲ್ಲಿ ಕರೆಕ್ಟ್ ಆಗಿ ಬಂದಿದೆ ಫಿನಿಶಿಂಗ್, ಸೆಂಟರ್ ಕರೆಕ್ಟ್ ಆಗಿ ಕೊಡ್ಸಿದ್ದಾರೆ. ಯಾರು ಇವ್ರು ಮಾಡಿದವರು, ಎಲ್ಲಿಂದ ಕರ್ಕೊಂಡ್ ಬಂದ್ರಿ ಇವ್ರನ್ನ? ಇದು ಅವರೇನೆ, ಆತಂಗುಡಿಯಿಂದಾನೇ ಬಂದಿತ್ತು. ನಾನು ಅಲ್ಲೇ ಹೋಗಿ ಬುಕ್ ಮಾಡಿ ಟೈಲ್ಸ್, ಈ ಕಲರ್ ಎಲ್ಲ ಕೂಡ ನೋಡಿ ನಾನೇ, ನನಗೆ ಇದೇ ಥರನೇ ಬೇಕು ಅಂತ ಮಾಡಿಸಿದ್ದು.
ಮತ್ತು ಡಿಸೈನ್ಸ್ ಕೂಡ ಇದರಲ್ಲಿ ಕೆಲವು ಡಿಸೈನ್ಸ್ ನಾನೇ ಡ್ರಾಯಿಂಗ್ ಮಾಡಿ ನನಗೆ ಈ ಥರ ಡಿಸೈನೇ ಬರಬೇಕು ಅಂತ ಹೇಳಿ ಅವ್ರಿಗೆ ಹೇಳಿದ ಮೇಲೆ ಅವರು ಅದೇ ಥರನೇ ಅದು ಫ್ರೇಮ್ ರೆಡಿ ಮಾಡಿಸಿ ನನಗೆ ಮಾಡಿಕೊಟ್ರು. ಸೊ ಇದರಲ್ಲಿ ಏನು ಸ್ಪೆಷಾಲಿಟಿ ಕಲ್ಲಲ್ಲಿ ಅಂತ ಹೇಳಿದರೆ, ನೀವು ನೋಡಿ ಇವಾಗ ವೈಟ್ರಿಫೈಡ್ ಮತ್ತು ಗ್ರೆನೈಟ್ ಎಲ್ಲ ಬಂದ್ಬಿಟ್ಟು ನರ್ವ್ಸ್ ಪ್ರಾಬ್ಲಮ್ ಬರುತ್ತೆ, ಓಕೆ ಕಾಲು ನೋವೆಲ್ಲ ಬರುತ್ತೆ. ಬಟ್ ಇದರಲ್ಲಿ ಆ ಥರ ಇರೋದಿಲ್ಲ. ಸೊ ಇದು ನ್ಯಾಚುರಲ್ ಇರೋದ್ರಿಂದ ಸೊ ನಾನು ಕೇಳಿದ್ದೀನಿ ಎಷ್ಟೋ ಜನ ಈ ಇಟಾಲಿಯನ್ ಮಾರ್ಬಲ್ ಎಲ್ಲ ಹಾಕಿಸ್ತಾರೆ. ನಾನು ಆಕ್ಚುಲಿ ಅಪಾರ್ಟ್ಮೆಂಟ್ ಎಲ್ಲ ಮಾರ್ಕೆಟಿಂಗ್ ಮಾಡ್ತೀನಿ. ಸೊ ನನ್ನ ವ್ಯೂವರ್ಸ್ ಎಲ್ಲ ನೋಡಿರ್ತಾರೆ. ಸೊ ಏನಂದ್ರೆ ಮಾರ್ಬಲ್ ಫ್ಲೋರಿಂಗ್ ಹಾಕ್ಸ್ತಾರೆ. ಅವರೆಲ್ಲ ಸುಮಾರು ಜನ ಕಂಪ್ಲೇಂಟ್ ಅಂದ್ರೆ ನಾವು ಮಾರ್ಬಲ್ ಫ್ಲೋರ್ ಹಾಕ್ಸಿದೀವಿ, ಕಾಲ್ ನೋವು ಬರ್ತಾ ಇದೆ, ಮಂಡಿ ನೋವು ಬರ್ತಾ ಇದೆ. ಅದಕ್ಕೆ ಏನ್ ಮಾಡ್ತಾರೆ, ಅವ್ರೇನ್ ಮಾಡ್ತಾರೆ, ವುಡನ್ ಫ್ಲೋರಿಂಗ್ ಹಾಕ್ಸ್ಕೊತಾರೆ. ಸೊ ನಾನು ಎಷ್ಟೊಂದು ಮನೆ ನೋಡಿದ್ದೀನಿ, ಹಾಲು ಬೆಡ್ರೂಮ್ ಎಲ್ಲ ವುಡನ್ ಫ್ಲೋರಿಂಗ್ ಹಾಕ್ಸ್ಕೊಂಡಿದ್ದೀನಿ. ಸೊ ಆ ಕಾನ್ಸೆಪ್ಟ್ ಮೇಲೆ ನೀವು ಚೇಂಜ್ ಮಾಡಿಸಿದ್ರೆ. ಹೌದು ನೋಡಿ, ಈ ಸ್ಟೋನ್ ಅಲ್ಲಿ ಏನು ಅಂತ ಹೇಳಿದ್ರೆ, ಬೇಸಿಗೆಯಲ್ಲಿ ತಣ್ಣಗಿರುತ್ತೆ, ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ. ಸೊ ನೀವು ಸಾಕ್ಸ್ ಗಿಕ್ಸ್ ಏನೂ ಹಾಕೊಳ್ಳಲ್ಲ, ಏನೂ ಇಲ್ಲ. ಹೌದು, ಇವಾಗ ನೀವು ನೋಡಿ ನಮ್ಗೆ ಒಳಗಡೆ ಒಂದು ಕೂಲ್ ಎಫೆಕ್ಟ್ ಇದೆಯಾ, ಇಟ್ ಇಸ್ ಬಿಕಾಸ್ ಆಫ್ ದಿಸ್. ಇದ್ರ ಕೆಳಗಡೆ ಬಂದ್ಬಿಟ್ಟು ಅವ್ರು ಹಾಕೋದಕ್ಕೆ ಮುಂಚೆನೆ ಬಂದು ಸುಣ್ಣ ಹಾಕ್ತಾರೆ. ಸುಣ್ಣ ಹಾಕ್ಬಿಟ್ಟು ಅದ್ರ ಮೇಲೆ ಇದು ಲೇಯಿಂಗ್ ಮಾಡ್ತಾರೆ. ಸೊ ಹಂಗಾಗಿ ಇದು ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ. ಸಿಮೆಂಟ್ ಏನು ಹಾಕೋದಿಲ್ಲ, ಇಲ್ಲ. ಒಳಗಡೆ ಬಂದ್ಬಿಟ್ಟು ರೆಗ್ಯುಲರ್ ನಾವು ಹೆಂಗೆ ಹಾಕ್ತೀವೋ ಅದೇ ಥರನೇ ಹಾಕಿರ್ತಾರೆ, ಸಿಮೆಂಟ್ ಹಾಕ್ಬಿಟ್ಟು. ಬಟ್ ಅದಾದ್ಮೇಲೆ ಮತ್ತೆ ಸುಣ್ಣ ಹಾಕ್ತಾರೆ ಮೇಲ್ಗಡೆಯಿಂದ, ಸುಣ್ಣ ಹಾಕಿ ಕುಂಡ್ರಿಸ್ತಾರೆ. ಇದೆಲ್ಲ ನ್ಯಾಚುರಲ್. ಇದು ಫ್ಯಾಕ್ಟರಿಯಿಂದ ಮಾಡಿಸೋ ಆ ಥರ ಇಲ್ಲ. ಎಲ್ಲ ಮನೆಯಲ್ಲೇ ಮಾಡೋವಂಥದ್ದು ಇದೆಲ್ಲ. ಎಲ್ಲ ಅಲ್ಲಿ ಆ ಊರು ಮಣ್ಣಲ್ಲಿ ಮಾಡ್ತಾರೆ. ಮೇನ್ ಆತಂಗುಡಿ ಆ ಮಣ್ಣಲ್ಲಿ ಮಾಡೋದ್ರಿಂದ ಅದು ಆ ಒಂದು ಎಫೆಕ್ಟ್ ಸಿಗುತ್ತೆ ಇದರಲ್ಲಿ. ಈ ಟೈಲ್ಸ್ ಕೆಲಸ ಮಾಡಿಸೋರು ಅವ್ರನ್ನೇ ಕರ್ಕೊಂಡ್ಬಂದ್ರೆ ಸಿಗ್ತಾರ? ಇಲ್ಲಿ ಯಾರು ಮಾಡೋದಿಲ್ಲ ಈ ಥರ ಕೆಲಸ. ಯಾಕಂದ್ರೆ ಅವ್ರಿಗೆ ಒಂದು ಐಡಿಯಾ ಇದೆ ಕರೆಕ್ಟಾಗಿ ಯಾವ ಥರ ಹಾಕ್ಬೇಕು, ನಾವು ಇದನ್ನ ಹೆಂಗೆ ಲೇಯಿಂಗ್ ಮಾಡಬೇಕು, ಕಟಿಂಗ್ ಅಲ್ಲ. ಸೊ ಹಾಗೆ ಮಾಡಿ ಆಮೇಲೆ ಮತ್ತೆ ಇದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಪಾಲಿಶ್ ಮಾಡ್ತಾರೆ. ಓಕೆ, ಅಷ್ಟೇ. ನಾವು ಅಷ್ಟೇ ಡೈಲಿ ಕ್ಲೀನ್ ಮಾಡುವಾಗ ಒಂದು 4 ಡ್ರಾಪ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಆಮೇಲೆ ನಾವು ಇದನ್ನು ಕ್ಲೀನ್ ಮಾಡ್ತೀವಿ. ಹಾಗೆ ನೋಡಿ ಎಲ್ಲ ಶೈನಿಂಗ್. ಹಾಗೆ ಎಷ್ಟು ಜನ ಲೇಬರ್ಸ್ ಇದ್ರು ಮಾಡಬೇಕಾದ್ರೆ? ಒಂದು 5-6 ಮೆಂಬರ್ಸ್ ಇದ್ರು. ಎಷ್ಟು ಟೈಮ್ ತಗೊಂಡ್ರಿ ತಿಂಗಳು ಅಂದರೆ ಆಲ್ಮೋಸ್ಟ್ ಐ ಥಿಂಕ್ 1 ಮಂತ್ ಇದ್ರು ಅನ್ಕೊಳ್ತೇನೆ. ಫಟಾಫಟ್ ಕೆಲಸ ಮಾಡಿದ್ರು. ಬಟ್ ನೀವು ಹೋಗಲ್ಲ, ಆರ್ಡರ್ ಕೊಟ್ಟು ಬರಬೇಕು, ಆವಾಗ ನಿಮಗೆ ಮಾಡ್ಕೊಡ್ತಾರೆ, ಅವರೇ ತಂದ್ಬಿಡ್ತಾರೆ. ಹೌದು. ನಾನು ಕಲರು ಕೂಡ ನೋಡಿ ನಾನೇ ಸೆಲೆಕ್ಟ್ ಮಾಡಿದ್ದೀವಿ. ಅದು ಕಲರ್ ಕೂಡ ನನಗೆ ಈ ಥರನೇ ಬರಬೇಕು ಅಂತ. ಸೊ ನೀವು ಫಿನಿಶಿಂಗ್ ಅಲ್ಲಾಗಲಿ ಕೆಲಸದಲ್ಲಾಗಲಿ ಎಲ್ಲೂ ಕಾಂಪ್ರಮೈಸ್ ಆಗಿ? ನೋ. ಓಕೆ, ಇಲ್ಲ. ಯಾಕೆಂದರೆ ಮಾಡೋದು ಒಂದ್ಸತಿ ಮನೆ ಸ್ವಲ್ಪ ನೀಟಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಎಲ್ಲ ಕಡೆ ಓಡಾಡಿ ನಾವೇ ಮಾಡಿಸಿರೋದು. ಲಿವಿಂಗ್ ಹಾಲ್ ನೋಡಿದ್ದೀವಿ, ಪೂಜಾ ರೂಮ್ ನೋಡಿದ್ರಿ, ಮೈನ್ ಡೋರ್ ತೋರಿಸಿದ್ವಿ. ಇದೇನು ಸರ್ ಇದು? ನಮ್ಮದು ಕಿಚನ್. ಬಟ್ ಕಿಚನ್ಗೆಲ್ಲ ಒಂಥರ ಡೋರ್ ಎಲ್ಲ ಒಂಥರ ಮಾಡ್ಕೊಂತಾರೆ, ಬಟ್ ನೀವೆಲ್ಲ ಗ್ಲಾಸ್ ಮಿಕ್ಸ್ ಮಾಡಿದ್ದೀರಾ. ಹೌದು. ಆಮೇಲೆ ಒಂಥರ ಕಿಚನ್ ಥರ ಕಾಣಲ್ಲ, ಒಂಥರ ಬೇರೆ ಥರ ಕಾಣುತ್ತೆ. ಏನು ಯಾವ ಥರ ಮಾಡ್ಕೊಂಡ್ರಿ? ನೋಡಿ, ಇವಾಗ ಕಿಚನಲ್ಲಿ ಯಾರನ್ನ ಬಂದು ಕೂತ್ಕೊಂಡಿರ್ತಾರೆ. ಹೌದು. ಆವಾಗಲೇ ಅವರು ಮಿಕ್ಸಿ ಹಾಕ್ತಾರೆ. ಓಕೆನಾ? ಇಲ್ಲ ಏನೋ ಒಂದು ಸೌಂಡ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಬಾಗಿಲು ಹಾಕ್ಬಿಟ್ಟಿದ್ದೀವಿ. ಓಕೆ. ಸೊ ಅಷ್ಟೇ. ಒಳಗಡೆ ಏನೇ ಸೌಂಡ್ ಇದ್ರೂ ಒಳಗಡೆ ಇರುತ್ತೆ, ಈಚೆ ಕಡೆಗೆ ಏನು. ಸೊ ಕಿಚನ್ನಿಂದ ಆಚೆ ಸೌಂಡ್ ಬರೋದಿಲ್ಲ. ಹೌದು. ಸೊ ಆ ಥರ ಮಾಡಿದ್ದೀವಿ. ಹೌದು. ಅದಕ್ಕೋಸ್ಕರ ಬನ್ನಿ ಸರ್. ಇದು ಏನು ಸರ್ ಇದು? ನೋಡಿ, ಇದೇ ಕಿಚನ್. ಓಕೆ, ಆಯ್ತಾ? ನಮ್ಮದು ನೋಡಿ, ಇದು ಇಲ್ಲಿ ನಾವೇನು ಅಡುಗೆ ಏನು ಮಾಡೋದಿಲ್ಲ. ಓಕೆ. ಅಡುಗೆ ಈಚೆನೆ. ನಮ್ಮದು 2 ಕಿಚನ್ ಇದೆ. ಒಂದು ಇಲ್ಲಿ ಬರೀ ಹಾಲನ್ನ ಕಾಯಿಸೋದಕ್ಕೆ, ಇಲ್ಲ ಬೇರೆ ಏನಾದರೂ ಸ್ವೀಟ್ಸನ್ನು ಮಾಡೋದಕ್ಕೆ ಅಂದರೆ ಇದು. ಇನ್ನು ಮೇನ್ ಕುಕಿಂಗ್ ಬೇಕು ಅಂತ ಹೇಳಿದ್ರೆ ಹಿಂದೆಗಡೆ ಇನ್ನೊಂದು ಕಿಚನ್ ಇದೆ, ಅಲ್ಲೇ ನಾವೆಲ್ಲ ಅಡುಗೆ ಎಲ್ಲ ಮಾಡೋದು. ಸೊ ಆಮೇಲೆ ನೀವು ಇಲ್ಲೆಲ್ಲ ಒಳಗಡೆ ಐಟಮ್ ಇಟ್ಟಿದ್ದೀರಾ. ಒಂಥರ ನೋಡಿದ್ರೆ ಏನಂದ್ರೆ ಕಿಚನ್ ಅಲ್ಲೇ ಇರ್ಬೇಕು ಅನ್ಸುತ್ತೆ. ಕಿಚನ್ ಆಚೆ ಹೋಗ್ಬಾರ್ದು ಅನ್ಸುತ್ತೆ, ಆ ತರ ಫೀಲ್ ಮಾಡಿದ್ದೀರಾ ನೀವು. ಇದೆಲ್ಲ ಆಂಟಿಕ್ ಪೀಸ್ ಇಟ್ಟಿದ್ದೀರಾ, ಆಮೇಲೆ ವಾಟರ್ದು ಇದಿಟ್ಟಿದ್ದೀರಾ. ಸೊ ಹೇಳಿ ಸರ್, ಇದು ಯಾವ ತರ ಮಾಡಿದ್ದೀರಾ? ಏನು ಇಲ್ಲ, ಸಿಂಪಲೇನೆ. ಏನು ಎಲ್ಲ ಹಿತ್ತಾಳಿ ಐಟಮ್ ಬಳಸಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಮಗೆ. ನಿಮಗೆ ಕಾನ್ಸೆಪ್ಟ್ ಬಂದು ಈಗ ಒಂದು 5 ವರ್ಷದಿಂದ ಹಿಂದೆ ಇರೋ, ಬಟ್ ನೀವು ಬಾಟಮ್ ಇಂದಾನೆ ಆವಾಗಿಂದನೂ ಚಿಕ್ಕದ್ರಿಂದನೂ ಇದೇ ಥರನೇ ಇರಬೇಕು ಅಂದ್ಬಿಟ್ಟು ಅಂತ. ಎಲ್ಲ ಆದಷ್ಟು ಕಲ್ಲಿನ ಮಡಿಕೆ ಇದೆ, ಅದ್ರಲ್ಲಿ ಮಾಡಬೇಕು. ಮತ್ತೆ ಕಂಚಿನ ಐಟಮ್ ಅದ್ರಲ್ಲಿ ಮಾಡಬೇಕು ಅಡಿಗೆ ಅಂತ ಹೇಳ್ಬಿಟ್ಟು ಅದು ನಾವು ಆಲ್ಮೋಸ್ಟ್ ಅದರಲ್ಲೇ ಮಾಡ್ತೇವೆ. ನೋಡಿ, ಇದೆಲ್ಲ ಕಂಚಿನ ಐಟಮ್ಸ್ನೇ. ಓಕೆ. ಈ ಡಬ್ರಿ ಎಲ್ಲ ಬಂದ್ಬಿಟ್ಟು ಪ್ಲಾಸ್ಟಿಕ್ ಐಟಮ್ ಯೂಸ್ ಮಾಡಲ್ಲ. ಇಲ್ಲ, ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ಒಂದು. ಮತ್ತೆ ನಮ್ಮ ಮನೇಲಿ ನೀವು ಹುಡುಕಿದ್ರೂ ಅಲ್ಯೂಮಿನಿಯಂ ಎಲ್ಲೂ ಸಿಗೋದಿಲ್ಲ. ಸೊ ಎಲ್ಲ ಇಲ್ಲ, ಕಂಚು ಇಲ್ಲ, ಇನ್ನೊಂದು ಸ್ಟೈನ್ಲೆಸ್ ಸ್ಟೀಲ್, ಅದೇನೆ. ಆಮೇಲೆಲ್ಲ ಫುಲ್ ಅದೆಲ್ಲ ಫುಲ್ ಆಂಟಿಕ್. ಇದೆಲ್ಲ ಆಂಟಿಕ್. ನಿಮ್ ಮನೆ ಕಿಚನ್ ಒಂದೊಂದು ಸ್ಟೋರಿ ಹೇಳುತ್ತೆ. ಹೆಂಗೆ ಅಂದ್ರೆ
ಕಿಚನ್ ಅಲ್ಲೇ ಇರ್ಬೇಕು. ಈಗ ನೀವು ಹಾಲ್ಗೆ ಹೋದ್ರೆ ಹಾಲಿಂದ ಆಚೆ ಬರ್ಬಾರ್ದು ಅನ್ಸುತ್ತೆ. ಅಡಿಗೆ ಮನೆಗೆ ಬಂದ್ರೆ ಅಡಿಗೆ ಮನೆ ಬಿಟ್ಟು ಹೋಗ್ಬಾರ್ದು ಅನ್ಸುತ್ತೆ. ಇಲ್ಲೇ ಅಡಿಗೆ ಮನೆ ಮಾಡ್ಬೇಕು, ಇಲ್ಲೇ ಊಟ ಮಾಡ್ಬೇಕು, ಆ ತರ ಫೀಲ್ ಬರುತ್ತೆ. ಹಾಗೆ ನೋಡಿ, ಎಲ್ಲ ಆಂಟಿಕೆ, ಇದೆಲ್ಲ ಸುಮಾರು ವರ್ಷದ ಇದೆಲ್ಲ. ಓಕೆ, ಅದು ನಾವು ಜಾಸ್ತಿ ಏನು ಯೂಸ್ ಮಾಡಲ್ಲ, ಬಟ್ ಶೋಗೆ ಅಂತ ಇರಲಿ ಅಂದ್ಬಿಟ್ಟು ಅಂತ ಎಲ್ಲ ಹಿಂಗೆ ಇಟ್ಟಿದ್ದೇವೆ. ಸರ್ ಕಿಚನ್ ನೋಡಿದ್ವಿ. ಸರ್ ಇದೇನು ಸರ್ ಇದು? ಸರ್ ಇದು ನಮ್ಮದು ಔಟ್ಡೋರ್ ಕಿಚನ್. ಓಕೆ, ಮನೆ ಒಳಗಡೆ ಒಂದು ಕಿಚನ್ ಇದೆ. ಓಕೆ, ಸೊ ಅಲ್ಲಿ ಏನಾದ್ರೂ ಹಾಲು ಕಾಯಿಸ್ಕೊಳ್ಳೋದು, ಸ್ವೀಟ್ಸ್ ಏನಾದ್ರು ಮಾಡೋದಕ್ಕೆ ಅಂತ ಒಳಗಡೆ. ಇದು ಮನೆಯಿಂದ ಹೊರಗಡೆ ಇದು. ಸೊ ಹಾಗಾಗಿ ಇಲ್ಲಿ ನಾವೇನಿದ್ರು ವೆಜ್ ನಾನ್ ವೆಜ್ ಏನು ಮಾಡಿದ್ರು ಹೊರಗಡೆನೆ. ಇಲ್ಲಿ ಅಡುಗೆ ಮಾಡ್ಕೊತೀವಿ. ಓಕೆ, ಇಲ್ಲಿಂದ ತೊಗೊಂಡೋಗಿ ಈಚೆ ಕಡೆ ಡೈನಿಂಗ್ ಹಾಲ್ ಇದೆ. ಓಕೆ, ಅಲ್ಲಿ ಊಟ ಮಾಡ್ಕೊತೀವಿ, ಮತ್ತೆ ವಾಷಿಂಗ್ ಇಲ್ಲಿ ಹಾಕ್ಬಿಡ್ತೀವಿ. ಸೊ ನೀವು ಎಲ್ಲ ಹೇಳಿದ್ರಿ ಆಂಟಿಕ್ ಪಿಜ್ಜಾ. ಹೌದೌದು, ಯಾವುದು ಇದು ಮಾಡಲ್ಲ, ಕಂಚು, ಪ್ಯೂರ್ ಕಂಚು ಇದು. ನೋಡಿ, ಇದು ಹಿತ್ತಾಳೆದು. ಸೊ ನೀವು ಕೈ ಇದು ಅದೇ? ಹೌದೌದು, ಆಲ್ಮೋಸ್ಟ್ ಇದೇ ಯೂಸ್ ಮಾಡ್ತೀವಿ. ಓಕೆ, ಆಲ್ಮೋಸ್ಟ್ ಇದನ್ನೇ ಯೂಸ್ ಮಾಡ್ತೀವಿ. ನಿಮ್ಮ ಮನೆ ಕಿಚನ್ ನೋಡ್ತಾ ಇದ್ರೆ ಇಲ್ಲೇ ಇರಬೇಕು ಅನ್ಸುತ್ತೆ. ಇಲ್ಲೇ ಇರಬೇಕು, ಇಲ್ಲೇ ರೀ ಊಟ ಮಾಡಿರುತ್ತೆ. ಕಿಚನಲ್ಲಿ ನಾವು ಅಡುಗೆ ಮಾಡಿಬಿಟ್ಟು ಊಟ ಮಾಡೋ ಜಾಗ ತೋರಿಸ್ತೇನೆ ಬನ್ನಿ. ಔಟ್ಡೋರ್ ಕಿಚನ್ ತೋರಿಸಿದ್ರ, ಯೂಟಿಲಿಟಿಯಿಂದ ಆಚೆ ಕಡೆ ಬರೋ ಜಾಗ ತೋರಿಸಿದ್ರಿ. ಸೊ ಇದು ಡೈನಿಂಗ್ ಇದು. ಸೊ ಹೇಳಿ ಸರ್. ಇಲ್ಲೇ ಅಲ್ಲಿ ಅಡುಗೆ ಮಾಡ್ತಾರೆ. ಓಕೆ, ಇಲ್ಲಿ ತಗೊಂಡ್ಬಂದು ಇಲ್ಲಿ ಊಟ ಮಾಡೋದು. ಸೊ ಏನೇ ನೀವು ಊಟ ಮಾಡಿದ್ರು ಇಲ್ಲೇನೆ? ಹೌದೌದು, ಈಚೆ ಕಡೆನೆ. ವೆಜ್ ನಾನ್ ವೆಜ್ ಯಾವ್ದಿದ್ರು ಈಚೆನೆ. ನಾವು ಒಳಗಡೆ ತಗೊಂಡು ಹೋಗೋದಿಲ್ಲ. ಸೊ ಒಳಗಡೆ ಸ್ವಲ್ಪ ಡಿಸಿಪ್ಲಿನ್ ಇದೆ. ಸೊ ಆ ತರ ನಿಮ್ಗೆ ನಾವು ಅನ್ಕೊಂಡಿದೀವಿ, ಏನು ಎಂಜಿಲ್ ಏನು ಒಳಗಡೆ ತಗೊಂಡು ಹೋಗೋದು ಬೇಡ. ಓಕೆ, ಸೊ ಅಂತ ಎಲ್ಲ ಇಲ್ಲೇ ಊಟ ಮಾಡ್ಕೊಂತೀವಿ. ವಾಷಿಂಗ್ ಅಲ್ಲೇ ಹೋಗ್ತೀವಿ. ಸರ್ ಡೈನಿಂಗ್ ಆಯ್ತು. ಇದು ಸರ್ ಇದು ಹ್ಯಾಂಡ್ ವಾಶ್. ಅಲ್ಲಿ ಊಟ ಮಾಡಿ ಇಲ್ಲೇ ಹ್ಯಾಂಡ್ ವಾಶ್ ಮಾಡ್ಕೊಳೋದಕ್ಕೆ. ಓಕೆ, ಸೊ ಇದು ಯುಟಿಲಿಟಿ ಏರಿಯಾ. ಹೌದು, ಇಲ್ಲೇ ಇದೆ. ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀವಿ. ಹೊರಗಡೆ ಏನೂ ಇಲ್ಲ ನೋಡಿ. ಇಲ್ಲೂ ವಾಶ್ ಮಾಡಿದ್ರೆ ಇಲ್ಲಿ ಈಚೆ ಕಡೆ ಜಾಗ ಇದೆ. ಇಲ್ಲಿ ಬಟ್ಟೆ ಎಲ್ಲ ಒಣಗಾಕ್ಸ್ಕೊಂಡು. ಆಮೇಲೆ ನಿಮ್ಮ ಕಾಮನ್ ಬಾತ್ರೂಮ್ ನೋಡಿದೆ, ಅದು ಅಂಡೆ ಒಲೆನೂ ಇದೆ. ಹೌದು, ಅಂಡೆ ಒಲೆ ಮಾಡಿದ್ವಿ ಅದನ್ನ. ಓಕೆ, ಅದು ಕರೆಕ್ಟಾಗಿ ಅಲ್ಲಿ ಇದಾಗಿಲ್ಲ, ಬಟ್ ರೆಡಿ ಮಾಡ್ಬೇಕು ಅದನ್ನ. ಯೂಸ್ ಮಾಡ್ತಾ ಇದ್ದೀರಾ? ಇಲ್ಲ ಅಂದ್ರೆ ಇಲ್ಲ ಹಾಕಿದ್ವಿ. ಇಲ್ಲ ಅಂಡೆ ಒಲೆ ಇಟ್ಟಿದ್ವಿ ನಾವು. ಇಟ್ಟಿದ್ವಿ ಅದು, ಬಟ್ ಏನೋ ಸರಿಯಾಗಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಈಗ ರಿಮೂವ್ ಮಾಡಿಬಿಟ್ವಿ ಅದನ್ನ. ಅದು ಮತ್ತೆ ರೆಡಿ ಮಾಡಿಸ್ಬೇಕು. ಓಕೆ ಸರ್, ಇದೇನು ಸರ್ ಡೋರ್ ಇದು? ಇದೆ ಹಾಲಿಂದ ಹೊರಗಡೆಗೆ ಬರೋದಕ್ಕೆ. ಕಿಚನಿಂದ ಬರೋದಕ್ಕಾಗಲ್ವಲ್ಲ ಜಾಸ್ತಿ ಹೊತ್ತು. ಸೊ ಹಾಗಾಗಿ ಹಿಂಗಿಂದ ಎಂಟ್ರಿ ಹೊರಗಡೆಗೆ. ಚೆಟ್ಟಿನಾಡ್ ಹೌಸ್ ಥರ ಅಂತ ನೋಡಿ. ಇದು ಕಂಬ ಎಲ್ಲ ಇಟ್ಟಿದ್ದೀವಿ. ಇದು ಈಚೆ ಕಡೆಗೆ ಒಂದು 4 ಕಂಬ ಇದು ಮಾಡಿದ್ದೀರಾ? ಹೌದು. ಇದು ಮೇಲೆ ಹಂಚು ಹಾಕೊಂಡ್ಬಿಟ್ಟಿದ್ದೀವಿ. ಇದು ನಮಗೆ ಡೈನಿಂಗ್ ಹಿಂಗೆ ಊಟ ಮಾಡೋದಕ್ಕೆ. ಓಕೆ, ಮತ್ತು ಇದೆಲ್ಲ ಯೂಸ್ ಮಾಡೋದಕ್ಕೆ ಅಂತ ಇದು ಹೆಂಚು ಹಾಕಿ ಮುಂದೆ ಬಿಟ್ಕೊಂಡಿದ್ದೀವಿ ನಾವು. ಸರ್ ಆಮೇಲೆ ಒಂಥರ ಅಂದರೆ ಈ ಥರ ಜಾಗ ನಾನು ನೋಡಿಲ್ಲ ಬೆಂಗಳೂರಲ್ಲಿ. ಬೆಂಗಳೂರಲ್ಲಾಗಲಿ ಸರಿ, ಹಳ್ಳಿಲಾಗಲಿ ಸರಿ, ನಿಯರ್ ಬೈ ಸಿಟಿ ಹತ್ರ ಈ ಥರ ಜಾಗ ತುಂಬ ರೇರು. ಸೊ ನೀವು ತುಂಬ ಅರ್ಧ ಮನೆ ಕಟ್ಟಿದ್ದೀರಾ, ಅರ್ಧ ಖಾಲಿ ಜಾಗ ಬಿಟ್ಕೊಂಡಿದ್ದೀರಾ. ಇದೆಲ್ಲ ಏನು ಸರ್, ಯಾವ ಥರ ಐಡಿಯಾ ಮಾಡಿದ್ರಿ ನೀವು? ಇದು ಯಾಕೆ ಅಂದರೆ ನೋಡಿ, ಇದೊಂದು ಜಾಗ ನಾವು ಈಚೆ ಬಿಟ್ಕೊಂಡೆ ಮಕ್ಕಳಿಗೆ ಆಟ ಆಡೋದಕ್ಕೆ. ಇನ್ನು ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಒಳಗಡೆನೆ ಅವ್ರು ಆಟ ಆಡ್ಕೊಳೋದಕ್ಕೆ, ಚಿಕ್ಕದಾಗಿ ಏನೋ ಒಂದು ಫಂಕ್ಷನ್ ಮಾಡೋದಕ್ಕೂ ನಮ್ಮ ಜಾಗ ಬೇಕಾಗುತ್ತೆ. ಫ್ಯೂಚರಲ್ಲಿ ಎಲ್ಲ ಲೇಔಟ್ ಅಲ್ಲಿ ಮನೆ ಆಗೋಯ್ತು ಅಂದ್ರೆ ಜಾಗನೇ ಇರೋದಿಲ್ಲ. ಸೊ ಹಾಗಾಗಿ ಈ ಜಾಗ ಹಂಗೆ ಬಿಟ್ಬಿಟ್ಟಿದ್ದೀವಿ. ನೀವು ಈ ತರ ಮಾಡಬೇಕು ಅಂತಾನೆ 2 ಸೈಡ್ ತಗೊಂಡ್ರಿ. ಸೊ 30 ಇದು ಆಲ್ಮೋಸ್ಟ್ 30-40 ಬರುತ್ತೆ ಖಾಲಿ ಜಾಗ. 30-40 ಮನೆ ಬರುತ್ತೆ. ಓಕೆ, ಸೊ ಮಳೆ ಬಂದಾಗ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಹೌದು, ಮಳೆ ಬಂದಾಗ ರಾತ್ರಿ ಹೊತ್ತು ಮಲ್ಗೋಕೆ ಈ ತರ ಸೆಕೆ ಆಗಲ್ಲ ಬಿಡಿ. ಸೆಕೆ ಅದು ಟೈಲ್ಸ್ ಅಲ್ಲಿ ಏನು ಗೊತ್ತಾಗಲ್ಲ. ಬಟ್ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾರೆ. ಮಕ್ಕಳಾಗ್ಲಿ ಇಲ್ಲ ನಿಮ್ಮ ಮನೆ ಗೆಸ್ಟ್ ಆಗ್ಲಿ ಯಾರಾದ್ರೂ ಬಂದವರು ಎಲ್ಲರೂ ಬಂದ್ರೆ ಇದು ಜಾಸ್ತಿ ಇಷ್ಟಪಡ್ತಾರೆ. ಈ ಜಾಗ ಚೆನ್ನಾಗಿದೆ ಅಂದ್ಬಿಟ್ಟು. ಆಮೇಲೆ ಈ ಟೈಲ್ಸ್ ಅಷ್ಟೇನೆ, ಈ ಟೈಲ್ಸ್ ಬೇರೆ ಕಡೆನಾ ಇಲ್ಲ ಇದು? ಇಲ್ಲ ಇದು ಇಲ್ಲೇ ತಗೊಂಡಿರೋದು. ಬಟ್ ಏನು ನಮ್ಮ ಇದಕ್ಕೆ ಮ್ಯಾಚ್ ಆಗೋ ತರ ಅಂತ ಹೇಳ್ಬಿಟ್ಟು ಅಂತ ಸ್ವಲ್ಪ ಈ ತರ ಟೈಲ್ಸ್ ಹಾಕಿದೀವಿ. ಓಕೆ, ಆಮೇಲೆ ತಿರ್ಗಾ ಇಲ್ಲೊಂದು ಡೋರ್ ಇಟ್ಕೊಂಡಿದ್ದೀರಾ, ಆಮೇಲೆ 9 ಡೋರ್ ಬಿಟ್ಟಿದ್ದೀರಾ. ಇದೇನಿಗೆ ಡೋರ್ ಇಟ್ಟಿರೋದು? ಇದು ಈ ಕಡೆಯಿಂದ ಹೊರಗಡೆ ಹೋಗೋದಕ್ಕೆ. ಸೊ ಹಾಗಾಗಿ ಈ ಕಡೆ ಸೈಡ್ ಬಿಟ್ಟಿದ್ದೀವಿ. ಸೊ ಆಮೇಲೆ ತಿರ್ಗಾ ಸರ್ವೆಂಟ್ ರೂಮ್ ಇದು ಮಾಡಿದ್ದಾರೆ, ಕೆಲಸದವರೆಲ್ಲ ಇದು ಮಾಡ್ತಾರೆ ಇರೋದಕ್ಕೆ ಅಂತ ಒಂದು ಅವ್ರಿಗಂತೂ. ಆಮೇಲೆ ನೀವು ತಿರ್ಗಾ ಒಂದು ಹಸು ಸಾಕಿದ್ರಿ. ಒಂದು 2 ಇಯರ್ಸ್ ನಾನು ವಿಸಿಟ್ ಮಾಡಿದ್ದೆ. ಕರೆಕ್ಟ್. ಸೊ ಹಸು ಏನ್ ಮಾಡಿದ್ರಿ? ಏನ್ ಅದು? ಇಲ್ಲ ಅದು ನೋಡಿ, ಇದು ಇದರಲ್ಲೇನೆ ನಾವು ಹಸು ಇಟ್ಟಿದ್ದು. ಸೊ ಆಮೇಲೆ ಏನಾಯ್ತು, ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಆಯ್ತು ಇಲ್ಲಿ ಇದ್ರೊಳಗಡೆ ಎಲ್ಲ ಲೇಔಟ್ ಎಲ್ಲ ಮನೆ ಆದ್ಮೇಲೆ. ಸೊ ಹಾಗಾಗಿ ಅದನ್ನ ಮತ್ತೆ ಅವರು ಕೊಟ್ಬಿಟ್ವಿ ಅದನ್ನ. ಹೌದೌದು, ಇಲ್ಲ ಪಕ್ಕದ ದೇವಸ್ಥಾನದಲ್ಲೇ ಕೊಟ್ಟಿದ್ದೀವಿ. ಡೊನೇಟ್ ಮಾಡಿದ್ವಿ. ಹೌದು, ಇದೇನು ಇದು ಮಾಡ್ಲಿಲ್ಲ? ಇಲ್ಲ ದೇವಸ್ಥಾನ 1.5 ತಗೊಂಡ್ಬಂದ್ರಿ ಅಂತ ಅನ್ಕೊಂಡಿದ್ದೆ. ಹೌದು, ಮಾಸ್ಟರ್ ಬೆಡ್ರೂಮ್. ಬನ್ನಿ.
ಇದು ಬಂದ್ಬಿಟ್ಟು ನಾವೇನು ಯೂಸ್ ಮಾಡಲ್ಲ, ಓಕೆ. ಜಸ್ಟ್ ಮಂಚ ಹಾಕಿದ್ದೀವಿ ಅಷ್ಟೇ ಇಲ್ಲಿ. ಯಾಕಂದರೆ ಇದು ದೇವ್ರ ಮನೆ ಪಕ್ಕ ಇರೋದ್ರಿಂದ ನಾವಿಲ್ಲಿ ಮಲ್ಕೊಳೋದೆಲ್ಲ ಏನಿಲ್ಲ. ಈಗ ನಮ್ಮ ಮಿಸಸ್ ಏನಾದ್ರೂ ಅವ್ರದ್ದು ಕೆಲಸ ಇತ್ತು ಅಂತ ಹೇಳಿದ್ರೆ ಲ್ಯಾಪ್ಟಾಪಲ್ಲಿ ಕೆಲಸ ಅದು ಮಾಡ್ತೀವಿ. ಅದರ್ವೈಸ್ ನೋಡಿ ಇದ್ರ ಒಳಗಡೆ ಒಂದು ದೇವ್ರು ಇಟ್ಟಿದ್ದೀವಿ ನಾವು. ಇಲ್ಲ 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 ಇಲ್ಲ, ಸುಮ್ಮನೆ ಕುತ್ಕೊಳ್ತಾರೆ, ರಿಲ್ಯಾಕ್ಸ್ ಮಾಡ್ಬೋದು ಅಷ್ಟೇ. ಬಟ್ ಇಲ್ಲಿ ಮಲ್ಕೊಳೋದಾಗ್ಬೋದು. ಹೌದು, ಆ್ಯಕ್ಚುಲಿ ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಕೂಡ ಮಾಡಿದ್ದೀವಿ. ಸ್ಟಾರ್ಟಿಂಗಲ್ಲಿ ಮಾಡಿದ್ವಿ, ಮತ್ತು ನಾವು ತಿರ್ಗಿ ಅದನ್ನು ಯೂಸ್ ಮಾಡೋದಿಲ್ಲ. ಹೌದು, ಹಿಂದೆನೇ ಬಂದಿದೆ ಕಾರಣಕ್ಕೋಸ್ಕರ ಅಂತ. ಹಿಂದೆ ಅಂದರೆ ಹಿಂದೆ ಏನು ಬಂದಿಲ್ಲ, ಅದ್ರ ಹಿಂದೆ ಒಂದು ನಮಗೆ ಇದಿದೆ. ಅದ್ರ ಹಿಂದೆಗಡೆ ಸ್ಟೋರ್ ರೂಮ್ ಇದೆ. ಸ್ಟೋರ್ ರೂಮ್ ಆದಮೇಲೆ ಕಿಚನ್ ಇದೆ, ಬಟ್ ಸ್ಟಿಲ್ ಯೂಸ್ ಮಾಡೋದಿಲ್ಲ. ಹಾಗಾಗಿ ಹಂಗೇ ನಮ್ಗೆ ಈಚೆ ಕಡೆ ಒಂದು ಕಿಚನ್ ಇದೆ. ಸರ್, ಉಯ್ಯಾಲೆಯಲ್ಲಿ ಕೂತಿದ್ದೀವಿ, ಕಾನ್ಸೆಪ್ಟ್ ಚೆನ್ನಾಗಿದೆ. ಹೌದು. ಸೊ ಯಾವಾಗ ತಗೊಂಬಂದ್ರಿ, ಯಾವಾಗ ಮಾಡಿಸಿದ್ರಿ? ಇದು ಉಯ್ಯಾಲೆ ಅನ್ನೋಕ್ಕಿಂತ ಸ್ಟ್ರೆಂತ್ ಹೆಂಗಿದೆ ಅಂದರೆ ಇನ್ನೊಂದು 4 ಜನ ಕೂತ್ಕೊಂಡು ಬಿದೋಗಲ್ಲ, ಆ ಥರ ಇದೆ. ಹೌದು, ಅದನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡಬೇಕು ಅಂತಲೇ. ಓಕೆ. ಯಾಕಂದರೆ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರಲ್ವಾ. ಉಯ್ಯಾಲೆ ಏನು ಅಂದರೆ ನಮ್ಮ ತಾಯಿ ಯಾವಾಗಲೂ ಹೇಳೋರು, ಮನೆ ಕಟ್ಟಿದ್ರೆ ಒಂದು ಉಯ್ಯಾಲೆ ಇಡಬೇಕು ಅಂತ. ಓಕೆ. ಓಕೆ. ಸೊ ಅವರು ನಮ್ಮ ಮನೆ ಕಟ್ಟೋಷ್ಟೊತ್ತಿಗೆ ಅವ್ರು ಇರಲಿಲ್ಲ. ಸೊ ಹಾಗಾಗಿ ಅವ್ರ ಹೆಸರಲ್ಲಿ ಉಯ್ಯಾಲೆ ಮಾಡಿ ಫಸ್ಟ್ ಈ ಉಯ್ಯಾಲೆ ಮೇಲೆ ನಮ್ಮ ತಾಯಿದು ಫೋಟೋ ಇಟ್ಬಿಟ್ಟು 4 ಸತಿ ತೂಗ್ಬಿಟ್ಟು. ಈ ಮನೆ ಕಟ್ಟೋ ಟೈಮ್ವರೆಗೂ ಇದ್ರಾ? ಇಲ್ಲ 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 ಇಲ್ಲ, ಅದಕ್ಕೆ ಮುಂಚೆನೇ ಅವರು ಹೋಗ್ಬಿಟ್ಟಿದ್ರು. ಸೊ ಉಯ್ಯಾಲೆ ಇರಲೇಬೇಕು ಅಂತ. ಹೌದು, ನಮ್ಮ ಅಮ್ಮ ಡ್ರೀಮ್. ಕರೆಕ್ಟ್. ಅವ್ರು ಯಾವಾಗಲೂ ಹೇಳೋರು, ಮನೆ ಕಟ್ಟಿದ್ರೆ ಒಂದು ಉಯ್ಯಾಲೆ ಇರಬೇಕು ಮನೆಯಲ್ಲಿ ಅಂತ. ಅವ್ರ ನೆನಪಿಗೋಸ್ಕರ ಈ ಉಯ್ಯಾಲೆ ಮಾಡಿಸಿಟ್ಟಿದ್ದೀವಿ. ಎಲ್ಲಿಂದ ತಗೊಂಬಂದ್ರೆ ಏನು ಇದ್ರ? ಇದು ಅವ್ರನ್ನ ಆರ್ಟಿಸ್ಟ್ ನಾನು ಮಾಡಿಸಿದ್ನಲ್ವ, ಈ ತೇರು ಮಾಡೋರು, ಸೊ ಅವ್ರ ಹತ್ರನೇ ಮಾಡಿ ಎಲ್ಲ ಅವರೇ. ಹೌದು. ತುಂಬ ಸ್ಟ್ರೆಂತ್ ಆಗಿದೆ. ಬಟ್ ಏನಂದ್ರೆ ಹೋಗ್ತಾ ಇದ್ರು ಬಟ್ ಹಂಗೆ ಗಟ್ಟಿಯಾಗಿದೆ. ಹೌದು ನೋಡಿ, ಇದಾಗಲ್ಲ, ಜಾಸ್ತಿ ಶೇಕ್ ಆಗಲ್ಲ. ಕೂತಿದ್ರೆ ಹಂಗೆ ಫೀಲ್ ಆಗಿ ಕೂತಿರ್ತೀವಿ. ಸೋಫಾದಲ್ಲಿ ಕೂತ ತರ ಫೀಲ್ ಇದೆ. ನೋಡಿ ಇದೆಲ್ಲ ಹಿತ್ತಾಳಿನೇ. ಇದೆಲ್ಲ ಹಿತ್ತಾಳೆ ಮಾಡಿರೋದು. ಸರ್, ನಿಮ್ಮ ಮನೆಯಲ್ಲಿ ನಾನು ಗ್ರೌಂಡ್ ಫ್ಲೋರಲ್ಲಿ ಎಲ್ಲೂ ಟಿವಿ ನೋಡ್ತಾ ಇಲ್ಲ, ಏನು ಸರ್ ಇದು? ಗ್ರೌಂಡ್ ಫ್ಲೋರಲ್ಲಿ ಟಿವಿ ಇಲ್ಲ. ಓಕೆ. ನಾವು ಟಿವಿ ಮೇಲೆ ಇಟ್ಟಿದ್ದೀವಿ, ಫಸ್ಟ್ ಫ್ಲೋರಲ್ಲಿ ಇಟ್ಟಿದ್ದೀವಿ. ಯಾರು ಗ್ರೌಂಡ್ ಫ್ಲೋರ್ ಬೇಡವೇ ಬೇಡ? ಬೇಡ ಬೇಡ. ಯಾಕೆಂದರೆ ಇವಾಗ ಟಿವಿ ಆನ್ ಮಾಡಿರ್ತಾರೆ, ಮಕ್ಕಳು ಬಂದರೆ, ಯಾರೋ ಗೆಸ್ಟ್ ಬಂದಿರ್ತಾರೆ, ಡಿಸ್ಟರ್ಬ್ ಆಗುತ್ತೆ ಅವ್ರಿಗೆ. ಓಕೆ. ಸೊ ಗ್ರೌಂಡ್ ಫ್ಲೋರು ಅಟ್ಮಾಸ್ಫಿಯರ್ ಹೌದು, ನ್ಯಾಚುರಲ್ ಆಗಿರ್ಬೇಕು. ಹೌದು ಹೌದು, ಇಲ್ಲಿ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇರಬಾರ್ದು. ಸೊ ಹಾಗಾಗಿ ಫಸ್ಟ್ ಫ್ಲೋರಲ್ಲಿ ಇಟ್ಟಿದ್ದೀವಿ ಟಿವಿ. ಫಸ್ಟ್ ಫ್ಲೋರ್ ನೋಡೋಣ ಬನ್ನಿ. ನೋಡಿ ನಮ್ಮ ಮನೆಯಲ್ಲಿ ಸ್ಪೆಷಲ್ ಅಂದರೆ ನೋಡಿ ಇದೆ. ಓಕೆ. ನೋಡಿ ಮಳೆ ಬಂದರೆ ಮನೆ ಒಳಗಡೆ ಬಂದಂಗೆ ಆಗುತ್ತೆ. ಓಕೆ, ನಾವು ನೇಚರ್ ಜೊತೆನೇ ಇದ್ದೀವಿ. ಸೊ ಹಾಗಾಗಿ ನೋಡಿ ಮಳೆ ಬಂದಿರೋದೆಲ್ಲ ಇಲ್ಲಿ ಒಳಗಡೆ. ನೇಚರ್ನ ಎಂಜಾಯ್ ಮಾಡಬೇಕು ಅಂತಲೇ ನೋಡಿ ನಾವು ಈ ಥರ ಕಾನ್ಸೆಪ್ಟ್ ಮಾಡ್ಕೊಂಡಿರೋದು. ನೋಡಿ ಮಳೆ, ಗಾಳಿ, ಬೆಳಕು ಎಲ್ಲ ನಮ್ಮ ಮನೆಯಲ್ಲೇ ಇರಬೇಕು ಅನ್ನೋ ಲೆಕ್ಕದಲ್ಲಿ ಅಂತ ಮಾಡಿದ್ದೀವಿ. ನೋಡಿ ಮಳೆ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಬನ್ನಿ, ನಮ್ಮನೆ ಫಸ್ಟ್ ಫ್ಲೋರ್. ನಮ್ಮ ಮಕ್ಕಳಿಗೆ ಟಿ ವಿ ನೋಡೋದಕ್ಕೆ, ಅವ್ರಿಗೇನ ಆಟ ಆಡೋದಕ್ಕೆ ಅಂದ್ಬಿಟ್ಟು ಅಂತ ಇದೊಂದು ಜಾಗ ಮಾಡಿ ಇಟ್ಕೊಂಡಿದ್ದೀವಿ. ಸರ್ ಇದು ಬಂದ್ಬಿಟ್ಟು 14x25 ಇದೆ. ಅಗಲ 14 ಇದೆ. ಓಕೆ, ಲೆಂತ್ 25 ಇದೆ. ಮೇಲೆಲ್ಲ ಎಲ್ಲ ಹೆಂಚಿನೇ ಇದು. ನೋಡಿ ಇಲ್ಲಿ ಒಂದು ಜೂಮರ್ಗೆ ಪ್ಲ್ಯಾನ್ ಮಾಡಿದ್ದೀವಿ ನಾವು. ಇಲ್ಲೊಂದು ಜೂಮರ್ ಬರಬೇಕು, ಅದೊಂದು ಬಂದರೆ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಹೌದು, ಕಲರ್ ಕಾಂಬಿನೇಷನ್ ಅಷ್ಟೇ. ಕೆಳಗಡೆ ರೆಡ್ ಇದೆ, ಕಿಚನಲ್ಲಿ ಬಂದ್ಬಿಟ್ಟು ಗ್ರೀನ್ ಇದೆ, ಇದು ಬಂದ್ಬಿಟ್ಟು ಒಂಥರ ಲೈಟ್ ಬ್ಲೂ. ಇದು ನೋಡಿ ಡಿಸೈನೆಲ್ಲ ನಾನೇ ಸೆಲೆಕ್ಟ್ ಮಾಡಿರೋದು. ಇದರ ಡ್ರಾಯಿಂಗ್ ಮಾಡಿ ನನಗೆ ಈ ಥರ ಡಿಸೈನೇ ಬೇಕು ಅಂತ ಹೇಳ್ಬಿಟ್ಟು ನಾನು ಮಾಡಿದ ಮೇಲೆ ಅವರು ಆ ಫ್ರೇಮ್ ರೆಡಿ ಮಾಡಿ ಮತ್ತು ನನಗೆ ಈ ಥರ ಮಾಡಿಕೊಟ್ರು. ನೋಡಿ ನಮಗೆ ಫಸ್ಟ್ ಫ್ಲೋರಲ್ಲಿ ಇದೆರಡು ವಿಂಡೋ ಮಧ್ಯ ಬಂದ್ಬಿಟ್ಟು ಒಂದು ಕೃಷ್ಣ ಫೋಟೋ ಹಾಕಬೇಕು ಅಂತ ಅಂದ್ಕೊಂಡೆ. ನೋಡಿ ಇದು ದರ್ಬಾರ್ ಕೃಷ್ಣ ಇದು. ಸೊ ಹಾಗಾಗಿ ಇದು ಸೇಮ್ ಇದು ಕೂಡ ನಾನು ತಂಜಾವೂರಲ್ಲೇ
ಮಾಡಿಸ್ಕೊಂಡು ತೊಗೊಂಬಂದಿದ್ದು. ಎಲ್ಲ ಅಲ್ಲಿಂದ ರೆಡಿ ಮಾಡಿ ತೊಗೊಂಡು ಬಂದು ಇಲ್ಲಿ ನಾವು ಅದನ್ನು ಇಲ್ಲಿ ಫಿಕ್ಸ್ ಮಾಡಿಸಿಟ್ಟಿದ್ದೇವೆ. ಸೊ ನಿಮಗೆ ಫೋಟೋ ಎಲ್ಲ ಒಂದೇ ಟೈಮ್ ಮಾಡಿಸಿದ್ರೆ ಇಲ್ಲ ಸಪ್ರೇಟ್ ಆಗಿ ಇಲ್ಲ ಹಾಲ್ಗೆ ಅಂತಾನೆ ಸಪ್ರೇಟ್ ಆಗಿ ಮಾಡಿಸ್ಕೊಂಡು? ಇಲ್ಲ, ನಾನು ಇದು ಕನ್ಸ್ಟ್ರಕ್ಟ್ ಮಾಡೋವಾಗಲೇ ನಾನು ಅಂದ್ಕೊಂಡೆ ಇಲ್ಲೊಂದು ಫೋಟೋ ಹಾಕಬೇಕು ಅಂತ. ಓಕೆ. ಸೊ ಹಾಗಾಗಿ ಇದನ್ನು ರೆಡಿ ಮಾಡಿಸಿರೋದು ಇದನ್ನು. ಆಮೇಲೆ ತಿರ್ಗಾ ಅಲ್ಲಿ ಲೈಟ್ ಕೂಡ ಹಾಕ್ಸಿದ್ದೀರಾ? ಅದು ಒಂಥರ ಹವೇಲಿಯಲ್ಲಿರುತ್ತೆ ನೋಡಿ, ಸೊ ಆ ಲೆಕ್ಕದಲ್ಲಿ ಅಂತ ತೊಗೊಂಡಿದ್ದು ಅದನ್ನು. ಸೊ ಇಲ್ಲೊಂದು ಅಲ್ಲೊಂದು ಎಂಟ್ರೆನ್ಸಲ್ಲಿ ವಾಲ್ ಪೇಪರ್ ಇದು ಮಾಡಿಸಿದ್ದೀರಾ? ಹೌದು ಸರ್, ಹೌದು. ಆ ವಾಲ್ ಪೇಪರ್ ಕೂಡ ಒಂಥರ ಆ್ಯಂಟಿಕ್ ಥರ ಸೆಲೆಕ್ಟ್ ಮಾಡಿ ಅದಕ್ಕೆ ಹಾಕ್ಸಿದ್ವಿ. ಅದು ಬ್ಯಾಕ್ಗ್ರೌಂಡು ಮಧ್ಯದಲ್ಲಿ ವಿಂಡೋ ಇದು ಮಾಡಿದ್ದೀರಾ? ವೆಂಟಿಲೇಷನ್ ಏನದು? ಎಲ್ಲಿ? ಇಲ್ಲ, ಅದು ಈ ಕಡೆ ಸೈಡಿಗೆ ನಮಗೆ ಕಿಟಕಿ ಬೇಕಲ್ವಾ, ವೆಂಟಿಲೇಷನ್ ಬೇಕೇ ಬೇಕು. ಸೊ ಹಾಗೆಲ್ಲ ಬೆಳಕಿರೋದಿಲ್ಲ. ಸೊ ಹಂಗಾಗಿ ಇದೆರಡು ಕಿಟಕಿ ಇಟ್ವಿ. ಈ ಮಧ್ಯದಲ್ಲಿ ಖಾಲಿ ಇದೆಯಲ್ವಾ, ಇದೇನು ಮಾಡೋದು ಅಂತ, ಸರಿ ಈ ಜಾಗದಲ್ಲಿ ಈ ಕೃಷ್ಣದು ಫೋಟೋ ಒಂದು ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡಿಸಿ ತೊಗೊಂಬಂದು ಇದಕ್ಕೆ ಹಾಕಿದ್ದೆ. ಇಲ್ಲಿಗೆ ನಮ್ಮ ಮನೆ ಫಸ್ಟ್ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮ್ ನೋಡಿ. ಇದು ಅಟ್ಯಾಚ್ ಬಾತ್ರೂಮ್ ಇದೆ ಇದಕ್ಕೆ, ಮತ್ತು ಇಲ್ಲೊಂದು ಬಾಲ್ಕನಿ ಕೊಟ್ಟಿದ್ದೇವೆ. ಇದೊಂದು ಅಟ್ಯಾಚ್ ಬಾತ್ರೂಮ್ ಇದೆ ಇದ್ರೊಳಗಡೆ. ಇದು ಆಪೋಸಿಟ್ ಇನ್ನೊಂದು ಬೆಡ್ರೂಮ್ ಇದೆ. ಇದೇನು ಯೂಸ್ ಮಾಡ್ತಾರೆ ಅಂದರೆ ಮಕ್ಕಳಿಗೆ ಅವ್ರು ಕೂತ್ಕೊಂಡು ಹೋಮ್ವರ್ಕ್ ಮಾಡೋದಕ್ಕೆ ಅಂತ ಮಂಚ ಹಾಕಿದ್ದೀವಿ ಅಷ್ಟೇ. ಬೆಡ್ ಅದ್ರ ಮೇಲೆ ಬೆಡ್ಡೇನು ಹಾಕಿಲ್ಲ, ಅವ್ರು ಹೋಮ್ವರ್ಕನ್ನು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಅಗೇನ್ ಸೇಮ್ ಇದೊಂದು ಹೊರಗಡೆಗೆ. ಬನ್ನಿ ನೋಡಿ, ಇದು ಬಂದ್ಬಿಟ್ಟು ಇದು ದಸರಾಳೆಲ್ಲ ಹಾಕಿರ್ತಾರೆ, ಆನೆಗಳಿಗೆ ಹಾಕಿರ್ತಾರೆ ನೋಡಿ. ಸೊ ಹಾಗಾಗಿ ಇದು ಕೇರಳದಿಂದ ತರಿಸ್ಕೊಂಡಿದ್ದೀವಿ ಇದನ್ನು. ಸೊ ಇದನ್ನು ಅಲ್ಲಿ ಪೂಜೆ ಮಾಡ್ತಾರೆ ಇದನ್ನು ಆ್ಯಕ್ಚುಲಿ. ಸೊ ನಾವು ಇದನ್ನು ಈ ಎಂಟ್ರೆನ್ಸಲ್ಲಿ ಇದನ್ನು ಹಾಕಿದ್ದೇವೆ. ಬನ್ನಿ ಹಾಗೆ. ಇದೆ ನಮ್ಮದು ಲಾಸ್ಟ್ ಫ್ಲೋರ್. ಲಾಸ್ಟ್ ಫ್ಲೋರಲ್ಲಿ ಇಲ್ಲಿ ಇದು ಗೆಸ್ಟ್ಗೆ ಅಂತ ಹೇಳಿಬಿಟ್ಟು ಅಂತ, ಯಾರನ್ನ ಗೆಸ್ಟ್ ಬಂದರೆ ಅವ್ರಿಗೆ ಈಚೆ ಕೂತ್ಕೊಳೋದಕ್ಕೆ ಇಲ್ಲಿ ಒಂದು ಸಿಟ್ಔಟ್ ಥರ ಮಾಡ್ಕೊಂಡಿದ್ದೀವಿ. ಪ್ಲಸ್ ರೂಮ್ ಇದೆ ಸರ್. ಇದು ಗೆಸ್ಟ್ ರೂಮ್. ಇದು ಗೆಸ್ಟ್ಗೆ ಯಾರನ್ನ ಬಂದರೆ ಅವ್ರಿಗೆ ಅಂತ ಹೇಳ್ಬಿಟ್ಟದು. ಇದಕ್ಕೆ ಒಂದು ಅಟ್ಯಾಚ್ ಇದೆ. ಅದೊಂದು ವಾರ್ಡ್ರೋಬ್ ಇದೆ, ಅದು ಡ್ರೆಸ್ಸಸ್ ಎಲ್ಲ ಇಟ್ಕೊಳೋದಕ್ಕೆ ಅಟ್ಯಾಚ್. ನೋಡಿ ಇದು 3rd ಫ್ಲೋರ್. ಇದು ಬಂದ್ಬಿಟ್ಟು ಒಂದು ಸ್ಟೋರ್ ರೂಮ್ ಥರ ಮೇಲೆ ಮಾಡ್ಕೊಂಡಿದ್ದೀವಿ. ಇದರೊಳಗಡೆ ಏನಾದ್ರೂ ಹಾಕ್ಕೊಳೋದಕ್ಕೆ ನಮ್ಗೆ ಬೇಡದೇ ಇರೋದು ಏನಾದ್ರು ಇಟ್ಕೊಳೋದಕ್ಕೆ ಅಂತ ನೋಡಿ. ಇದೇ ಲಾಸ್ಟ್. ನಮಸ್ತೆ ಸರ್. ಸೊ ನಿಮ್ಮ ಹೆಸರು ಮೇಡಮ್? ಸರ್ ಉಷಾ ಅಂತೇಳಿ. ಮೇಡಮ್ ಸಾರ್ ಏನೋ ಹೋಮ್ ಟೂರ್ ಮಾಡಿದ್ದಾರೆ, ಮನೆ ತುಂಬ ಚೆನ್ನಾಗಿದೆ. ಅವರು ಕೆಲಸಕ್ಕೆ ಅಂತ ಆಚೆ ಹೋಗ್ತಾರೆ. ಓಕೆ ಸರ್. ಆಚೆಗೆ ಹೋದ್ಮೇಲೆ ಮನೆಯೆಲ್ಲ ನಿಮ್ಮದೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಜವಾಬ್ದಾರಿ ಇರುತ್ತೆ. ಯಾವ ಥರ ಮೇಂಟೈನ್ ಮಾಡ್ತೀರಾ? ಏನು ನಿಮ್ಮದು ಡೈಲಿ ರುಟೀನ್ಸ್ ಏನು? ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಮನೆ ಮೇಂಟೈನ್ ಮಾಡೋದಕ್ಕೆ? ಸರ್ ಏನಿಲ್ಲ, ಬೆಳಗ್ಗೆ ಎದ್ದ ತಕ್ಷಣವೇ ಮನೆ ಕ್ಲೀನಿಂಗ್ಗೆ ಫಸ್ಟ್ ಇರುತ್ತೆ. ಓಕೆ. ಬೆಳಗ್ಗೆ ಒಂದು 4 ಗಂಟೆ ಅಷ್ಟೊತ್ತಿಗಂತೂ ಎದ್ಬಿಡ್ತೀವಿ. ಎದ್ದು ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಓಕೆ ಬ್ರೇಕ್ಫಾಸ್ಟ್ ಅದು ಅಂತೆಲ್ಲ ರೆಡಿ. ಅವ್ರು ಹೇಳಿದ್ರು ಸಾರು ನಮ್ಮ ಮನೇಲೇನು ಕುಕ್ ಮಾಡೋದಿಲ್ಲ, ಮನೆ ಅಡುಗೆನ ಕುಕ್ ಮಾಡ್ತೀವಿ, ಡೈನಿಂಗೆಲ್ಲ ಇದು ಮಾಡ್ತೀವಿ, ಇಲ್ಲೆಲ್ಲ ಏನು ಊಟ ಮಾಡೋದಿಲ್ಲ ಅಂತ. ಅದೆಲ್ಲ ಯಾವ ಥರ ನೀವು ಅಂದರೆ ಏನಾಗುತ್ತೆ, ಯೂಶಲಿ ಮನೇಲಿ ಏನು ಮಾಡ್ತಾರೆ, ಕಿಚನ್ ಇರುತ್ತೆ, ಕಿಚನಲ್ಲಿ ಅಡುಗೆ ಮಾಡ್ತಾರೆ, ಹಾಲಲ್ಲಿ ಊಟ ಮಾಡ್ತಾರೆ. ಸೊ ಇದು ಒಂಥರ ಆಪೋಸಿಟ್ ಇದೆ. ನೀವು ಅಡುಗೆ ಮಾಡ್ತೀರಾ, ಡೈನಿಂಗ್ ಹಾಲಲ್ಲಿ ಬರೋದಿಲ್ಲ, ಆ ಕಡೆ ಹೋಗ್ತೀರಾ, ಏನು ಅದೆಲ್ಲ ಯಾವ ಥರ ಅದೆಲ್ಲ ಅಡ್ಜಸ್ಟ್ ಆಗಿದ್ದೀರಾ ನೀವು? ಸರ್ ಅದೆಲ್ಲವೂ ಅಭ್ಯಾಸ ಅಷ್ಟೇ. ಓಕೆ. ಸೊ ನೀವು ಎಷ್ಟು ವರ್ಷ ಆಯಿತು ಮೇಡಮ್ ಇಲ್ಲಿ ಬಂದು? ಸರ್ 3 ಇಯರ್ಸ್ ಆಯಿತು. 3 ಇಯರ್ಸಿಂದ ಮೇಂಟೈನ್ ಮಾಡ್ತಾ ಇದ್ದೀರಾ? ಹೌದು. ಓಕೆ. ಸೊ 4 ಫ್ಲೋರ್ ಇದೆ ಮನೆ, 3 ಫ್ಲೋರ್ ಬರುತ್ತೆ. ಹೌದು. ಸೊ ಎಲ್ಲನೂ ಕ್ಲೀನ್ ಮಾಡಬೇಕು. ಕ್ಲೀನಿಂಗಿಗೆಲ್ಲ ಯಾವ ಥರ ಏನು ಮಾಡಿದ್ರು, ಯಾರು ಇಟ್ಕೊಂಡಿದ್ದೀರಾ ನೀವು, ಇಲ್ಲ ನೀವೇ ಮೇಂಟೈನ್ ಮಾಡ್ತೀರಾ? ಸರ್ ಇಬ್ಬರು ಹೆಲ್ಪ್ ಅಂತೂ ಮಾಡೇ ಮಾಡ್ತಾರೆ, ನಾವೇ ಮಾಡ್ಕೊತೀವಿ. ಬೇರೆಯವ್ರು ಮಾಡೋದು ಅವ್ರಿಗೆ ಇಷ್ಟ ಆಗಲ್ಲ. ಓಕೆ. ಮಕ್ಕಳೆಲ್ಲ ಹೆಂಗೆ ಅಡ್ಜಸ್ಟ್ ಆಗಿದ್ದಾರೆ ನಿಮ್ಮ ಮನೆ ಕಾನ್ಸೆಪ್ಟ್ಗೆ, ನಿಮ್ಮ ಮನೆ ಕಲ್ಚರ್ಗೆ? ಸರ್ ಅವರು ಚಿಕ್ಕವರಿದ್ದಾವಾಗಿಂದನೇ ಈ ಮನೆಯಿಂದ ಅವ್ರು ನೋಡ್ತಾ ಇರೋದ್ರಿಂದ ಓಕೆ ಅವ್ರಿಗೆ ಅಡ್ಜಸ್ಟ್ ಆಗೋಗಿದೆ. ನಿಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಇವ್ರ ಗೆಸ್ಟ್ ಎಲ್ಲ ಬರ್ತಾರೆ, ಹೌದು ಸರ್. ಅವಾಗೆಲ್ಲ ಏನು ಹೇಳ್ತಾರೆ ಅವ್ರಿಗೆ? ಅವ್ರಿಗೆಲ್ಲ ಯಾವ ಥರ ಫೀಲ್ ಇರುತ್ತೆ ಈ ಮನೆ ಬಗ್ಗೆ? ಮನೆ ನೋಡಿದ ತಕ್ಷಣ ಫಸ್ಟ್ ಹೇಳೋದೇ ದೇವಸ್ಥಾನ ಅಂತ ಸರ್. ಓಕೆ. ನೋಡಿ ಈ ಥರ ಪೂಜೆ ರೂಮ್ ಮಾಡಬೇಕು ಅಂದರೆ ಬಟ್ ಯಾರೂ ಮಾಡಲ್ಲ. ಬಟ್ ಗೊತ್ತಿಲ್ಲ ಸಾರ್ ಅಷ್ಟು ಕಾನ್ಸೆಪ್ಟ್ ಮಾಡಿದ್ದಾನೆ ಅಂದರೆ. ಸೊ ಒಂಥರ ಪೂಜೆ ರೂಮ್ ಹಿಂಗೆ ದೇವ್ರ ಮನೆ ನೋಡ್ದಂಗೆ ಆಗುತ್ತೆ ಪೂಜಾ ರೂಮಲ್ಲಿ.
ಮನೆ ನೋಡಿದ ತಕ್ಷಣ ಹೇಳೋದೇ ಫಸ್ಟ್ ದೇವಸ್ಥಾನ ಅಂತ ಸರ್. ಇವ್ರು ನನಗೆ ಮನೆ ಕಟ್ಟಬೇಕಾದ್ರೆ ಹೇಳಿದ್ದು ಒಂದು ಮಾತೇನೆ, ಎಲ್ಲರೂ ಮನೆ ಕಟ್ತಾರೆ, ನಾವು ದೇವಸ್ಥಾನ ಕಟ್ಟೋಣ ಅಂತ. ಓಕೆ. ಆ ಥರ ಕಾನ್ಸೆಪ್ಟ್ ಇಟ್ಕೊಂಡೆ ನಾವು ಇದನ್ನ ಸೊ ನಿಮ್ಗೆ ಇಷ್ಟ ಆಗಿದೆಯಾ? ತುಂಬಾನೇ ಇಷ್ಟ ಆಗಿದೆ. ಓಕೆ. ಎಲ್ಲ ಅವ್ರು ಹೇಳಿದ್ರು ವೈಕುಂಠ ಏಕಾದಶಿ ಮಾಡ್ತಾರೆ, ಹೌದು ಮಾಡಿದಾಗ ಎಲ್ಲ ಇಲ್ಲೇ ಬರ್ತಾರೆ ಪೂಜೆ ರೂಮ್ಗೆ ಅಂತ. ಪೂಜೆ ಹೌದು ಸರ್, ಎಲ್ಲರೂ ಕೇಳ್ತಾರೆ. ಯಾಕೆಂದ್ರೆ ತಿರುಪತಿ ನೋಡ್ದಂಗೆನೆ ಅನ್ಸತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಕೆಲವು ನನ್ನ ವರ್ಕ್ ಪ್ಲೇಸಲ್ಲೂ ಕೂಡ ನಮ್ಮ ಟೀಚರ್ಸು ಕೂಡ ಅದೇ ಹೇಳ್ತಿರ್ತಾರೆ, ನೀನು ಮನೆ ಬಾಗಿಲಿಗೆ ಒಂದು ಇದನ್ನ ಕಟ್ಬಿಡಮ್ಮ, ನಾವು ಬಂದು ಅಲ್ಲೇ ದರ್ಶನ ಮಾಡಿ ಅದನ್ನ ವೈಕುಂಠ ದ್ವಾರವನ್ನ. ನೀವೇನ್ ಕೆಲಸ ಮಾಡ್ತಾ ಇದ್ದೀರಿ ಮೇಡಮ್? ಸರ್ ನಾನು ಗೌರ್ಮೆಂಟ್ ಎಂಪ್ಲಾಯ್, ನಾನು STA ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಗೌರ್ಮೆಂಟ್ ಹೈಸ್ಕೂಲ್ ಸಾದಳ್ಳಿಯಲ್ಲಿ. ಸಾಧಾರಣ ವರ್ಕ್ ಮಾಡಿ. ಸೊ ಇಲ್ಲಿಂದ ನೀವು ಬಸ್ಸಲ್ಲಿ ಹೋಗ್ತೀರಾ? ಹೌದು ಸರ್, ಬಸ್ಸು. ಸೊ ನೀವು ಗೌರ್ಮೆಂಟ್ ಎಂಪ್ಲಾಯಿಗೆ ಈ ಥರ ಮೇಂಟೈನ್ ಮಾಡೋದು ತುಂಬ ಕಷ್ಟ ಇದೆ. ಎರಡಕ್ಕೂ ಟೈಮ್ ಕೊಡಬೇಕಾಗುತ್ತೆ ಸರ್. ಏನು ಮಾಡೋದು, ಇಷ್ಟಪಟ್ಟಿದ್ದೀವಿ, ಇದು ಒಂದು ಹಾಬಿ. ನಮಗೂ ಎಲ್ಲರಿಗೂ ಒಂದೊಂದು ಥರ ಒಂದೊಂದು ಹಾಬಿ ಇದ್ದೇ ಇರುತ್ತೆ. ನಮಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಮನೇನ ಚೆನ್ನಾಗಿ ಇಟ್ಕೊಳ್ಳೋದೇ ಒಂದು ದೊಡ್ಡ ಹಾಬಿ ಅಷ್ಟೇ. ಓಕೆ ಮೇಡಮ್, ಈ ಥರ ಮನೆಯವ್ರು ಬೇರೆಯವರು ಕಟ್ಟಲಿ, ಸೊ ನೋಡಲಿ, ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವರು ಇಷ್ಟಪಡಿ. ಯಾಕೆಂದರೆ ಈ ಥರ ಎಲ್ಲರೂ ಮನೆ ಕಟ್ಟೋಕ್ಕಾಗೋದಿಲ್ಲ. ಸೊ ಅಂದರೆ ಒಂದು 50 ಜನ ಇದ್ದರೆ 100 ಜನ ಇದ್ದರೆ ಅದರಲ್ಲಿ ಮಾತ್ರ ಒಬ್ಬರು ಮಾತ್ರ ಕಟ್ಟೋಕ್ಕಾಗೋದು. ಏನಕ್ಕೆ ಅಂದರೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತಾರೆ, ಎಲ್ಲರಿಗೂ ಮಾಡ್ರನ್ ಮನೆಯೇ ಬೇಕು ಅಂತಾರೆ. ಈ ಮನೆ ಏನಕ್ಕೆ ಹೋಮ್ ಟೂರ್ ಮಾಡಿರೋದು ಅಂದರೆ ಈ ಥರ ಸುಮಾರು ಜನ ಇರ್ತಾರೆ, ನಾನು ಈ ಥರ ಮನೆ ಕಟ್ಟಬೇಕು ಅಂತ. ಸೊ ಏನಕ್ಕೆ ಮಾಡಿರೋದು ಅಂದರೆ ಈ ಥರ ಮನೆ ಬೇರೆಯವ್ರಿಗೂ ಒಂದು ಎಂಕರೇಜ್ ಆಗಲಿ. ಈಗ ಎಲ್ಲರೂ ಏನು ಮಾಡ್ತಾರೆ, ಯೋಚನೆ ಮಾಡ್ತಾರೆ ಕಟ್ಟಕ್ಕಾಗಲ್ಲ. ಸೊ ನೀವು ಕಟ್ಟಿ ತೋರಿಸಿದ್ದೀರಾ, ನಾನು ಕಟ್ತೀನಿ. ಆ್ಯಕ್ಚುಲಿ ಇವ್ರ ಮನೆ ಇರೋದು ಬಂದು ಯಲಹಂಕದಲ್ಲಿ ಬರುತ್ತೆ. ಯಲಹಂಕದಿಂದ ಆಲ್ಮೋಸ್ಟ್ ಒಂದು 7 to 8 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ನಿಮ್ಮದು ಮನೆ. ಮಾವಳಿಪುರ. ಓಕೆ. ಸೊ ಏನು ಲ್ಯಾಂಡ್ ಮಾರ್ಕ್ ಸರ್ ಇದು ನಿಯರ್ ಬೈ? ಮಾವಳಿಪುರ ಯಲ್ಲಮ್ಮ ದೇವಿ ಟೆಂಪಲ್. ಸೊ ಅದ್ರ ಮನೆ ಹತ್ರ ಬರುತ್ತೆ. ಬಟ್ ಆಗಲೇ ಹೇಳಿದ್ದಾರೆ ಇವರು, 300 ಹಸು ಇತ್ತು, ಡೊನೇಟ್ ಮಾಡಿದ್ದೀವಿ ಅಂತ. ಅದೆಲ್ಲ ತುಂಬ ಸ್ಟೋರಿ ಇದೆ, ಅದನ್ನೆಲ್ಲ ನಿಮ್ಗೆ ಹೇಳೋಕ್ಕಾಗಲ್ಲ. ಈ ಮನೆಗೆ ಎಷ್ಟು ಬೇಕೋ ಅಷ್ಟು ಹೇಳಿದ್ದೀವಿ ಸರ್. ಮನೆ ತುಂಬ ಚೆನ್ನಾಗಿದೆ. ಸೊ ಬೆಸ್ಟ್ ಆಫ್ ಲಕ್ ನಿಮ್ಗೆ. ಥ್ಯಾಂಕ್ ಯು ಸರ್.